ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೌಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ರಿ. ಅದ್ರಲ್ಲಿ ಆಲ್ರೆಡಿ 21 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡಿದವರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 22nd ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಂಡ್ ಮರೀದೆ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡ್ಕೊಳ್ತಿರೋರು ಫಾಲೋ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ನ ಕೂಡ ಮಾಡ್ಬಿಡಿ. ನೀವು ಕೂಡ ಈ ಕೆಲವೊಂದು ಪಾಯಿಂಟ್ಸ್ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿ ತುಂಬಾನೇ ಸಪೋರ್ಟಿವ್ ಆಗಿ ನಮ್ಮ ಚಾನೆಲ್ ಗ್ರೋತ್ ಗೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಮರೀದೆ ಹೈಪ್ ಮಾಡ್ಬಿಡಿ. ಅಂಡ್ ಇದಕ್ ಮೇಲೆ ಏನಿಲ್ಲ, ಬನ್ನಿ 22nd ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಓಲ್ಡ್ ಡಾಕ್ಟರ್ ಹತ್ರ ನಮ್ ಹೀರೋ ಮಾತಾಡ್ತಾ ಇದ್ದ ಅಲ್ವಾ, ಅದ್ರಲ್ಲಿ ಅವ್ನಿಗೆ ಅರ್ಥ ಆಗದೆ ಇರೋ ವಿಷಯ ಏನಂದ್ರೆ ಅವನು ಸೀರಿಯಲ್ ಕಿಲ್ಲರ್ ಆಗಿದ್ರೆ ಸಾಮಾನ್ಯವಾಗಿ ಬಾಕ್ಸರ್ ನ ಹೊಡೆದು ಸಾಯಿಸಿರ್ಬೋದು. ಆದ್ರೆ ಅವ್ನ ಮೈಯಲ್ಲಿರೋ ಎಲ್ಲಾ ಮೂಳೆಗಳು ಮುರಿಯೋ ತರ ಫಸ್ಟ್ ಹೊಡೆದಿದ್ದಾನೆ. ಪ್ಲಸ್ ಅವ್ನ್ ಬದುಕಿರ್ಬೇಕಾದ್ರೆ ಅವನನ್ನ ಸುಟ್ಟಿದ್ದಾನೆ. ಅಂತ ಕೋಪ ಏನಿರ್ಬೋದು ಅಂತ. ಅದಕ್ಕೆ ನಮ್ಮ ಓಲ್ಡ್ ಡಾಕ್ಟರ್ ಹತ್ರ ಆನ್ಸರ್ ಇದೆಯಾ ಏನು ಅಂತ ಗೊತ್ತಿಲ್ಲ. ಅವ್ರ ಸದ್ಯಕ್ಕೆ ಸೈಲೆಂಟ್ ಆಗಿರ್ತಾರೆ. ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ನಮ್ ಪೊಲೀಸ್ ಆಫೀಸರ್ ಅವರ ಚೀಫ್ ಆಫೀಸರ್ ಹಂಗೆ ಡಲ್ ಆಗಿ ಬರ್ತಾ ಇದಾರೆ. ಯಾಕಂದ್ರೆ ಜೈಲಲ್ಲಿರೋ ಲೀ ಅನ್ನೋರ್ನ ವಿಚಾರಣೆ ಮಾಡಕ್ಕೆ ಅಂತ ಹೋಗಿರ್ತಾರೆ. ಯಾಕಂದ್ರೆ ಕತ್ತಿಯಲ್ಲಿ ಅವ್ರದೇ ತಾನೇ DNA ಸಿಕ್ಕಿರೋದು. ಈ ವಿಷಯ ಹೇಳಿದ ತಕ್ಷಣ ಪೊಲೀಸ್ ಆಫೀಸರ್ ಕೇಳ್ತಾರೆ, ಸರಿ ಲೀ ಏನ್ ಹೇಳಿದ್ರು ಅಂದಾಗ ಇನ್ನೇನ್ ಹೇಳ್ತಾನೆ, ಅವ್ನ್ಗೆ ಹೆಂಗ ಕತ್ತಿಲ್ಲ ಅವ್ನ್ DNA ಬಂತಂತ ಅವ್ನ್ಗೆ ಗೊತ್ತಿಲ್ವಂತೆ. ಇನ್ ಜೈಲರ್ ಇರೋ ಹತ್ರ ಕೇಳಿದ್ರೆ ಏನಪ್ಪಾ ಹೇಳ್ತಾರೆ ಅಂತ ಕೇಳ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದ್ ವಿಷಯ ಕೂಡ ಗೊತ್ತಾಗುತ್ತೆ. ಈ ವಯಸ್ಸಾಗಿರೋ ಸೈಕೋ ಸಾಯೋದಕ್ಕೂ ಮುಂಚೆ ಜೈಲಲ್ಲಿ ಇದ್ದ ಅಲ್ವಾ, ಆ ಟೈಮಲ್ಲಿ ಲೀ ಮತ್ತೆ ಇವನು ಇಬ್ರು ಒಂದೇ ಸೆಲ್ ಅಲ್ಲಿ ಇದ್ದಿದ್ದಾರೆ. ಅದು ಮಾತ್ರನೇ ಗೊತ್ತಿರೋದು. ಇದಕ್ ಮೇಲೆ ಬೇರೆ ಏನ್ ಸ್ಟೋರಿ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಅಷ್ಟೇ ಅಲ್ಲದೆ ರಿಪೋರ್ಟರ್ ಹುಡ್ಗಿ ಏನ್ ಹೇಳಿದ್ಲು, ಅವತ್ತು ಮೇಲೆ ಹೀರೋಯಿನ್ ನಡ್ಕೊಂಡ್ ಮೇಲೆ ಬಂದ್ಲು, ಅಲ್ಲಿಂದ ಕಾರಲ್ಲಿ ಕರ್ಕೊಂಡ್ ಬಂದೆ ಅಂತ ತಾನೆ. ಬಟ್ ಇವಳು ಕೆಳಗಡೆ ಇಳಿದು ಹೋಗಿ ನೋಡಿದಾಳೆ. ಅವಾಗ ವಯಸ್ಸಾಗಿರೋ ಸೈಕೋ ಇನ್ನು ಸ್ವಲ್ಪ ಬದುಕೇ ಇದ್ದ, ಇನ್ನು ಪ್ರಾಣ ಹೋಗಿರ್ಲಿಲ್ಲ. ಆತರ ಅವಳು ಕೆಳಗಡೆ ಹೋದಾಗ ಅವಳು ಕ್ಯಾಮ್ರಾನಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾಳೆ. ಅನ್ಕೊಳ್ದ ಅವಳಿಂದ ಬಿದ್ದೋಯ್ತಾ ಏನು ಅಂತ ಗೊತ್ತಿಲ್ಲ. ಅದನ್ನ ಪೊಲೀಸ್ ಅವ್ರು ಎತ್ತಿಟ್ಟಿರ್ತಾರೆ. ಪ್ಲಸ್ ಆ ಕ್ಯಾಮ್ರಾನ ರಿಪೋರ್ಟರ್ ಹುಡುಗಿನೇ ಕೇಳಿ ತಗೊಂಡು ಇದ್ದಾಳೆ. ಅದನ್ನ ತಗೊಂಡು ಅವ್ರ ಆಫೀಸ್ ಅಲ್ಲಿ ಇಟ್ಟಿರ್ತಾರೆ. ಇವಾಗ ಪೊಲೀಸ್ ಆಫೀಸರ್ ರಿಪೋರ್ಟರ್ ಹುಡುಗಿನ ನೋಡೋದಕ್ಕೆ ಅಂತ ಆಫೀಸ್ಗೆ ಹೋದಾಗ ಅವಳಲ್ಲಿ ಇಲ್ಲ. ಬಟ್ ಆ ಕ್ಯಾಮ್ರಾ ಮಾತ್ರ ಅಲ್ಲಿದೆ. ಸರಿ, ಆ ಕ್ಯಾಮ್ರಾನಲ್ಲಿ ಏನಿದೆ ತೆಗೆದು ನೋಡೋಣ ಅಂತ ನೋಡುವಾಗ ಅವತ್ತು ನೈಟ್ ರಿಪೋರ್ಟರ್ ಹುಡುಗಿ ನಮ್ ಹೀರೋಯಿನ್ ಅಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಯಾರೋ ಒಂದು ವ್ಯಕ್ತಿ ಸೈಕಲ್ ಅಲ್ಲಿ ಬಂದು ಆ ಬ್ರಿಡ್ಜ್ ಹತ್ರ ಬ್ಲಡ್ ಆಗಿರೋದೆಲ್ಲ ನೋಡಿ ಅವನು ಪೊಲೀಸ್ ಅವ್ರಿಗೆ ಕಾಲ್ ಮಾಡದ್ನಲ್ಲ. ಇನ್ನು ಹೇಳ್ಬೇಕಂದ್ರೆ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದಿದ್ದ ಅಲ್ವಾ, ಅದೆಲ್ಲಾನು ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿದೆ. ಅಂದ್ರೆ ಕ್ಯಾಮ್ರಾ ಬಂದು ಅವಾಗವರೆಗೂ ಆನ್ ಅಲ್ಲೇ ಇದ್ದಿದೆ, ಎಲ್ಲ ರೆಕಾರ್ಡ್ ಆಗಿದೆ. ಪ್ಲಸ್ ಅದ್ರಲ್ಲೊಂದು ವಿಷಯ ಇವರು ತುಂಬಾ ಗಮನಿಸಿ ನೋಡ್ತಾ ಇದಾರೆ. ಏನಂದ್ರೆ ಅವ್ನ್ ಸೈಕಲ್ ಅಲ್ಲಿ ಒಂದು ಕ್ಯಾಮ್ರಾ ತರ ಒಂದು ಸೆಟಪ್ ಇದೆ. ಬಟ್ ಅದು ಕ್ಯಾಮ್ರಾ ಅಂತ ನಮ್ ಪೊಲೀಸ್ ಆಫೀಸರ್ಗೆ ಗೊತ್ತಿಲ್ಲ. ಅದನ್ನ ನಮ್ ಹೀರೋಗೆ ವಿಡಿಯೋ ಕಾಲ್ ಮಾಡಿ ಇದೇನು ಎಂತ ಅಂತ ಕೇಳಿದಾಗ ಏನಿಲ್ಲ ಸರ್, ಕಾರ್ಗೆಲ್ಲ ಮುಂದ್ಗಡೆ ಡ್ಯಾಶ್ ಕ್ಯಾಮ್ ಅಂತ ಇರತ್ತಲ್ವಾ, ಆ ತರ ಇವಾಗ ಬರೋ ಸೈಕಲ್ ಗಳ ಕೂಡ ತಗೊಂಡ್ಬರ್ತಾರೆ ಅಂತ ರೂಲ್ಸ್ ಏನೋ ಬರುತ್ತೆ ಅಂತ ಇದ್ರು. ಅಷ್ಟು ಬೇಗ ಬಂದ್ಬಿಡ್ತಾ ಅಂತ ಕೇಳ್ತಾನೆ. ಇದ್ರಿಂದ ನಮ್ ಪೊಲೀಸ್ ಆಫೀಸರ್ಗೆ ಸ್ಟ್ರೈಕ್ ಆಯ್ತು. ಇನ್ನು ನಮ್ ಹೀರೋ ಹತ್ರ ಅದ ಕ್ರೈಮ್ ಸೀನ್ ಅಲ್ಲಿ ಸಿಕ್ಕಿರೋ ಸೈಕಲ್ ದೆ ಅಂತ ಕೂಡ ಹೇಳಿಲ್ಲ. ನಮ್ ಪೊಲೀಸ್ ಆಫೀಸರ್ಗೆ ಏನ್ ಅರ್ಥ ಆಯ್ತಂದ್ರೆ ಇವಾಗ ಅವನ ಹತ್ರ ಕ್ಯಾಮ್ರಾ ಬಗ್ಗೆ ಕೇಳಿದ್ರೆ, ಕ್ಯಾಮ್ರಾನ ಕೇಳಿದ್ರೆ ಮೋಸ್ಟ್ಲಿ ಅವತ್ತು ವಯಸ್ಸಾಗಿರೋ ಕೊಲೆಗಾರನ್ನ ಸಾಯಿಸಿರೋದು ಯಾರು ಅಂತ ಗೊತ್ತಾಗ್ಬೋದಲ್ವಾ ಅಂತ ಯೋಚನೆ ಮಾಡ್ತಾರೆ. ಸೊ ಅವನ್ನ ಮೀಟ್ ಮಾಡಕ್ಕೆ ಅಂತ ಪೊಲೀಸ್ ಆಫೀಸರ್ ಹೋಗ್ ಬರ್ತೀನಿ ಅಂತ ಹೋಗ್ತಾರ. ಇವಾಗ ನಮ್ ಹೀರೋಗೆ ಸ್ಟ್ರೈಕ್ ಆಗುತ್ತೆ. ಸೈಕಲ್ ಕ್ಯಾಮ್ರಾನ ಏನ್ ಹೇಳ್ತಿದ್ದಾರೆ ಅಂತ. ಆಕ್ಚುಲಿ ಅವತ್ತು ಆ ವಯಸ್ಸಾಗಿರೋ ಸೈಕೋನ ಸಾಯಿಸಿದ್ಮೇಲೆ ನಮ್ ಹೀರೋ ಇನ್ನೂ ಅಲ್ಲಿಂದ ಹೋಗಿರೋದಿಲ್ಲ, ಅಲ್ಲೇ ಇದ್ದಿರ್ತಾನೆ. ರಿಪೋರ್ಟರ್ ಬಂದು ನಮ್ ಹೀರೋಯಿನ ಕರ್ಕೊಂಡು ಹೋಗೋವರೆಗೂ ಅವ್ನ ಅಲ್ಲೇ ನಿಂತ್ಕೊಂಡು ನೋಡಿರ್ತಾನೆ. ಇನ್ನೇನ್ ಅವ್ನ ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲಿ ಆ ಸೈಕಲ್ ಇಂದ ಒಬ್ಬ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದ ಅಲ್ವಾ, ಅದನ್ನೆಲ್ಲ ನೋಡಿರ್ತಾರೆ. ಪ್ಲಸ್ ಆ ಸೌಂಡ್ ಬಂದಾಗ ನಮ್ ಹೀರೋ ತಿರ್ಗಿ ಸೈಕಲ್ ನ ಕೂಡ ನೋಡಿರ್ತಾನೆ. ಅಂದ್ರೆ ನಮ್ ಹೀರೋ ಮುಖ ತುಂಬಾ ಕ್ಲಿಯರ್ ಆಗಿ ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಆಗೋ ಚಾನ್ಸಸ್ 100% ಇದ್ದಿರುತ್ತೆ. ಅದಿವಾಗ ನಮ್ ಹೀರೋಗೆ ಸ್ಟ್ರೈಕ್ ಆಯ್ತು. ಅಯ್ಯೋ, ಆ ಕ್ರೈಮ್ ಸೀನ್ ಅಲ್ಲಿ ಇದ್ದಿದ್ ನಾನೆಂತ ಗೊತ್ತಾದ್ರಿ ಪೊಲೀಸ್ ಆಫೀಸರ್ ಏನ್ ಮಾಡ್ತಾರೋ ಏನೋ. ಆಮೇಲೆ ಅಷ್ಟೇ ನನಗೆ ಪುಂಗಿ ಊದ್ಬಿಡ್ತಾರೆ ಅಂತ ಭಯ ಪಟ್ಟವನು ಎದ್ನೋ ಬಿದ್ನೋ ಅಂತ ಪೊಲೀಸ್ ನ ಹುಡ್ಕೊಂಡು ಆ ವಿಟ್ನೆಸ್ ಅವ್ರ ಮನೆ ಕಡೆ ಓಡೋಗ್ತಾ ಇದಾರೆ. ಅದೇ ಟೈಮ್ ಅಲ್ಲಿ ನಮ್ಮ ಪೊಲೀಸ್ ಆಫೀಸರ್ ರಿಪೋರ್ಟರ್ ಹುಡುಗಿನ ನೋಡ್ಕೊಂಡ್ ಬಂದಿದ್ರಲ್ವಾ, ಇವಾಗ ಅವಳ ಜಾಗಕ್ಕೆ ಬಂದು ಕ್ಯಾಮ್ರಾನ ನೋಡಿರ್ತಾಳೆ. ಆ ಕ್ಯಾಮ್ರಾನಲ್ಲಿರೋ ವಿಡಿಯೋ ಕೂಡ ನೋಡಿದ್ಲು. ಇಲ್ಲಿ ನಮ್ ಹೀರೋ ಎದ್ನೋ ಬಿದ್ನೋ ಅಂತ ಪೊಲೀಸ್ ಆಫೀಸರ್ ಹತ್ರ ಹೋಗಿದ್ನಲ್ವಾ, ಏನಾಯ್ತೋ ಕಂಡಿಡ್ದ್ ಬಿಟ್ರ ಅಂತ ಅನ್ಕೊಳ್ತಾರೆ. ಬಟ್ ಇಲ್ಲೇ ಟ್ವಿಸ್ಟ್ ಇರೋದು, ಸೈಕಲ್ ಮಾತ್ರ ಇದೆ, ಸೈಕಲ್ ಮುಂದ್ಗಡೆ ಇರೋ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ. ಅಂದ್ರೆ ಫುಟೇಜೇ ಇಲ್ಲ ಅಂತ. ಅದಕ್ ಮುಂಚೆನೆ ಯಾರೋ ಬಂದು ಎತ್ಬಿಟ್ಟಿದ್ದಾರೆ. ಬೇರೆ ಯಾರು ರಿಪೋರ್ಟರ್ ಹುಡುಗಿನೇ. ಆಕ್ಚುಲಿ ರಿಪೋರ್ಟರ್ ಹುಡುಗಿ ನಮ್ ಪೊಲೀಸ್ ಆಫೀಸರ್ ಇಲ್ಲಿ ಬಂದು ರೀಚ್ ಆಗೋದಕ್ಕೂ ಮುಂಚೆನೆ ಬಂದು ಫುಟೇಜ್ ನ ಎತ್ಬಿಟ್ಟಿದ್ದಾಳೆ. ಅವಳು ಇನ್ನೂನು ಅಲ್ಲೇ ಕಾರ್ ಹತ್ರ ಹೌಸ್ಕೊಂಡು ನೋಡ್ತಾ ಇದ್ದಾಳೆ. ಅದನ್ನ ಫೋನ್ ಕನೆಕ್ಟ್ ಮಾಡಿ ನೋಡುವಾಗ ಅದ್ರಲ್ಲಿ ನಮ್ ಹೀರೋ ಮುಖ ಕೂಡ ನೋಡ್ಬಿಟ್ಲು. ಇನ್ ಕಂಪ್ಲೀಟ್ ಆಗಿ ಎಲ್ಲ ರೆಕಾರ್ಡ್ ಆಗಿರತ್ತಲ್ವಾ. ಇವನ್ ಏನ್ ಮಾಡ್ತಿದ್ದಾನೆ ಇಷ್ಟೊತ್ತಲ್ಲಿ, ಹಂಗಾದ್ರೆ ಅವತ್ತು ಅವ್ನಲ್ಲಿ ಬಂದಿದ್ನ ಅಂತ ಹೇಳಿ ಹಂಗೆ ನಮ್ ಹೀರೋ ಕಡೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ರಿಟರ್ನ್ ಪೊಲೀಸ್ ಸ್ಟೇಷನ್ ಗೆ ಬಂದ್ರಲ್ವಾ, ಲೀ ಕೇಸ್ ಬಗ್ಗೆನೆ ನೋಡ್ತಾ ಇರೋದು. ಇವನು ಮತ್ತೆ ಅಂದ್ರೆ ಲೀ ಮತ್ತೆ ಓಲ್ಡ್ ಸೈಕೋ ಒಂದೇ ಸೆಲ್ ಅಲ್ಲಿ ಇದ್ದಿದ್ದಾರೆ. ಅಂದ್ರೆ ಲೀಗ್ ಏನಕ್ಕೋಸ್ಕರ ಜೈಲ್ಗೆ ಹಾಕಿದಾರೆ ಅಂದ್ರೆ ಅವ್ರ ಮಗಳನ್ನ ಯಾವನೋ ರೇಪ್ ಮಾಡದ್ನಂತೆ. ಇನ್ ಅಂತವ್ರನ್ನೆಲ್ಲ ಬೀದಿಯಲ್ಲಿ ಸುತ್ತಕ್ ಬಿಡಕ್ಕಾಗತ್ತಾ, ಯಾರು ಅಂತ ಗೊತ್ತಾದ್ಮೇಲೆ ಇನ್ನು ಸುಮ್ನೆ ಇರಕ್ಕಾಗತ್ತಾ. ಓದೋರು ಅವನ್ನ ಸರ್ಯಾಗಿ ಹೊಡೆದೇ ಸಾಯಿಸ್ಬಿಟ್ಟಿರ್ತಾರೆ. ಅದರಿಂದ ಇವನಿಗೆ 5 ವರ್ಷ ಜೈಲ್ ಶಿಕ್ಷೆ ಹಾಕಿರೋದು. ಸೊ ಒಂದೇ ಸೆಲ್ ಅಲ್ಲಿ ಇಬ್ರು ಇದ್ದಿದ್ದಾರೆ. 1 year ಬ್ಯಾಕ್ ಓಲ್ಡ್ ಸೈಕೋ ಕೂಡ ರಿಲೀಸ್ ಆಗ್ಬಿಟ್ಟ. ಹಂಗಿರ್ಬೇಕಾದ್ರೆ ಇವನ್ DNA ಅವ್ನ್ ಬಟ್ಟೆಯಲ್ಲಿ ಹೆಂಗ್ ಬಂತು? ಸರಿ, ಅದನ್ನ ನಾವಿದ ಕುತ್ಕೊಂಡ್ ಮಾತಾಡ್ತಾ ಇದ್ರೆ ನಮ್ಗೆ ಡೀಟೇಲ್ಸ್ ಎಲ್ಲ ಸಿಗೋದಿಲ್ಲ. ಬಾ ಜೈಲ್ಗೆ ಹೋಗ್ಬಿಟ್ಟು ಅವನೇ ಮೀಟ್ ಮಾಡ್ಕೊಂಡ್
ಬಂದ್ಬಿಡೋಣ ಅಂತ ಇವ್ರು ಜೈಲ್ ಕಡೆ ಹೋಗ್ತಾ ಇದಾರೆ. ಅದೇ ಟೈಮ್ ಅಲ್ಲಿ ರಿಪೋರ್ಟರ್ ಹುಡುಗಿ ಮತ್ತೆ ನಮ್ ಹೀರೋಯಿನ್ ಇಬ್ರು ಲೀದ್ ಇಂಟರ್ವ್ಯೂ ತಗೊಳ್ಳೋದಕ್ಕೋಸ್ಕರ ಹೋಗ್ತಾ ಇದಾರೆ. ಆಲ್ರೆಡಿ ನೋಡಿದ್ವಿ ನಮ್ ಹೀರೋಯಿನ್ ಕೂಡ ರಿಪೋರ್ಟರ್ ಹುಡುಗಿ ಜೊತೆ ಕೆಲಸಕ್ಕೆ ಜಾಯ್ನ್ ಆದ್ಲು ಅಂತ. ಸೊ ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಒಂದು ವ್ಯಕ್ತಿ ಇದಾರೆ, ಇವ್ರ ಹೆಸರು ಕಿಮ್ ಅಂತ. ಆಲ್ರೆಡಿ ಹೇಳಿದ್ವಲ್ಲ, 10 ಹುಡುಗಿರ್ನ ರೇಪ್ ಮಾಡಿ ಸಾಯಿಸಿದ್ದ, ಮತ್ತೆ ಕ್ರೈಮ್ ಸೀನ್ ಅಲ್ಲಿ ಆಪಲ್ ಪೀಸಸ್ ಎಲ್ಲ ಸಿಕ್ಕಿತ್ತು, ಅದ್ರಲ್ಲಿ ಕಿಮ್ ಅನ್ನೋ ಒಂದು ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ ಅಂತ. ಅವರೇ ಇವ್ರ ಮುಖ ನೋಡೋದಕ್ಕೆ ಒಂಥರ ಶಾಂತಿಯುತವಾಗಿ ಒಂಥರ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾರೆ. ಹೀರೋಯಿನ್ ಬಂದು ನಮ್ ಹೀರೋ ಫ್ರೆಂಡ್ ಒಬ್ರು ಇರ್ತಾರಲ್ವಾ ಅಲ್ಲೇ ಜೈಲರು, ನೋಡಕ್ ಒಳ್ಳೆಯವ್ರ ತರ ಇದಾರೆ. ಇವ್ರಿಗೇನಪ್ಪ ಏನ್ ತಪ್ಪು ಮಾಡಿದ್ರು ಅಂದಾಗ ಇವ್ರು ನಡೆದಿರೋ ವಿಷಯ ಹೇಳ್ತಾನೆ, ಇತರ 10 ಹುಡುಗಿರ್ನ ರೇಪ್ ಮಾಡಿ ಸಾಯಿಸಿದಾನೆ ಅಂತ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಯಿನ್ಗೆ ಶಾಕ್ ಆಗೋಯ್ತು. ನೋಡಕ್ ಅಯ್ಯೋ ಪಾಪ ತರ ಇದಾನೆ, ಆದ್ರೆ ಮಾಡೋದಲ್ಲ ಇಂತ ಕೆಲ್ಸನೇ, ಇವನ್ ಬಗ್ಗೆ ಕೇಳೋದಕ್ಕಿಂತ ಸೈಲೆಂಟ್ ಆಗಿರೋದೇ ವಾಸಿ ಅಂತ ಹೇಳಿ ಅವಳ ಅಲ್ಲಿಂದ ಹೋಗ್ಬೇಕಾದ್ರೆ ಕಾಲಿಡ್ವಿ ದಪ್ಪ ಅಂತ ಕೆಳಗಡೆ ಬಿದ್ಬಿಟ್ಲು. ಅವಳು ಬಿದ್ದಿದ ತಕ್ಷಣ ಕಿಮ್ ಅನ್ನೋರ್ಗೆ ಒಂಥರ ತುಂಬಾನೇ ಗಾಬರಿ ಆಗೋಯ್ತು. ಇವಾಗ ಅವ್ರ ಮಗಳೇ ಏನಾದ್ರು ಕೆಳಗಡೆ ಬಿದ್ರೆ ಅವ್ರು ಯಾವ ತರ ಒಂದು ರಿಯಾಕ್ಷನ್ ಕೊಡ್ತಾರೆ, ಆ ತರ ರಿಯಾಕ್ಷನ್ ನ ಕೊಟ್ರು. ಅದಾದ್ಮೇಲೆ ರಿಪೋರ್ಟರ್ ಹುಡುಗಿ ಮತ್ತೆ ನಮ್ ಹೀರೋಯಿನ್ ಇಬ್ರು ಒಳಗಡೆ ಹೊರಟೋದ್ರು. ಸ್ವಲ್ಪತ್ತಿಗೆ ನಮ್ ಹೀರೋ ಮತ್ತೆ ಪೊಲೀಸ್ ಆಫೀಸರ್ ಇಬ್ರು ಜೈಲ್ಗೆ ಬಂದಿರ್ತಾರೆ. ಅಲ್ಲಿ ಕ್ರಿಮಿನಲ್ಸ್ ಎಲ್ಲ ಒಳಗಡೆ ಸ್ವಲ್ಪ ಸೋಷಿಯಲ್ ವರ್ಕ್ ಎಲ್ಲ ಮಾಡಿರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಫೋಟೋಸ್ ಎಲ್ಲ ಹಾಕಿರ್ತಾರೆ. ಅದ್ರಲ್ಲಿ ಈ ಫೋಟೋ ಕೂಡ ಇದೆ. ಅದ್ರಲ್ಲಿ ಅವ್ನ್ ಜೈಲ್ ಡ್ರೆಸ್ ಅಲ್ಲಿ ಪ್ಯಾಂಟ್ ಅಲ್ಲಿ ಒಂದು ಪ್ಯಾಚ್ ತರ ವರ್ಕ್ ಮಾಡಿರ್ತಾರೆ. ಅಂದ್ರೆ ಈಗ ಹರಿದೋಗ್ಬಿಟ್ರೆ ಬೇರೆ ಒಂದು ಪೀಸ್ ಇಟ್ಟು ಹೊಲಿತಾರಲ್ಲ, ಆ ತರ ಪ್ಯಾಂಟ್ ಹಾಕೊಂಡಿರ್ತಾನೆ. ಆ ಕ್ರೈಮ್ ಸೀನ್ ಅಲ್ಲಿ ಸಿಕ್ಕಿರೋ ಕವರ್ ಒಳಗಡೆ ಇತ್ತಲ್ಲ ಒಂದು ಬಟ್ಟೆ ಮತ್ತೆ ಕತ್ತಿ, ಆ ಬಟ್ಟೆ ಕೂಡ ಇದೇ ತರ ಪ್ಯಾಚ್ ವರ್ಕ್ ಮಾಡಿರೋ ಒಂದು ಬಟ್ಟೆನೆ. ಸೊ ಏನೋ ಡೌಟ್ ಬಂದು ಇವರು ಒಳಗಡೆ ಹೋಗ್ತಾರೆ. ಆಲ್ರೆಡಿ ಅಲ್ಲಿ ರಿಪೋರ್ಟರ್ ಹುಡುಗಿ ಮತ್ತೆ ನಮ್ ಹೀರೋಯಿನ್ ವಿಚಾರಣೆ ಮಾಡ್ತಾ ಇದ್ರಲ್ವಾ, ಅದನ್ನೆಲ್ಲ ನಮ್ಮ ಪೊಲೀಸ್ ಆಫೀಸರ್ ಕೇರ್ ಕೂಡ ಮಾಡಿಲ್ಲ. ಫಸ್ಟ್ ಬನ್ರಿ ಆಚೆ ಕಡೆ ಬನ್ರಿ ಅಂತ ಅವ್ರನ್ನ ಆಚೆ ಕರೆದ್ಬಿಟ್ಟು ಇವ್ರ ಹೋಗಿ ಫೋಟೋ ತೋರಿಸ್ಬಿಟ್ಟು ಕೇಳ್ತಾರೆ, ಯಾಕೆ ಈ ತರ ಪ್ಯಾಚ್ ವರ್ಕ್ ಎಲ್ಲ ಮಾಡಿದ್ಯಾ ಅಂತ. ಅವ್ರು ಹೇಳ್ತಾರೆ, ಸರ್ ನಾನ್ ಜೈಲ್ ಬರೋದಕ್ಕೂ ಮುಂಚೆ ಒಂದು ಜೀನ್ಸ್ ಕಂಪನಿಯಲ್ಲಿ ಈ ತರ ವರ್ಕ್ ಮಾಡ್ತಾ ಇದ್ದು, ಬಟ್ಟೆ ಸ್ಟಿಚ್ ಮಾಡೋ ಕೆಲಸನೇ ನಾನು ಮಾಡ್ತಾ ಇದ್ದು, ಫ್ಯಾಷನ್ ಡಿಸೈನಿಂಗು. ಬಟ್ಟೆ ಸ್ವಲ್ಪ ಅರ್ಧೋಗಿತ್ತು, ಸೊ ನಾನು ಈ ತರ ಪ್ಯಾಚ್ ವರ್ಕ್ ಮಾಡ್ದೆ ಅಂದಾಗ, ಸರಿ ಆ ವಯಸ್ಸಾಗಿರೋ ಸೈಕೋ ಕೂಡ ನಿನ್ನ ರೂಮ್ ಮೇಟ್ ತಾನೆ, ಅಂದ್ರೆ ಜೈಲಲ್ಲಿ ನೀವಿಬ್ರು ಜೊತೆಗೆ ತಾನೆ ಇದ್ರಿ ಒಂದೇ ಸೆಲ್ ಅಲ್ಲಿ, ಅವನ್ಗೂ ಈ ತರ ಏನಾದ್ರು ಮಾಡ್ಕೊಟ್ಟಿದ್ದ ಅಂದಾಗ, ಹೌದು ಸರ್ ಒಂದೇ ಸೆಲ್ ಅಂತಂದ್ರೆ ಆಲ್ಮೋಸ್ಟ್ ಫ್ರೆಂಡ್ಸ್ ತರ ಇದ್ವಿ. ಅವ್ರ ಬಟ್ಟೆನೂ ಒಂದ್ ಅರ್ಧೋಗಿತ್ತು, ನನ್ ಬಟ್ಟೆದೆ ಒಂದು ಪೀಸ್ ನ ಕಟ್ ಮಾಡಿ ಅವ್ನ್ಗೆ ಈ ತರ ನಾನು ಹಾಕಿ ಹೊಲ್ದು ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಇದರಿಂದ ನಮ್ಮ ಪೊಲೀಸ್ ಆಫೀಸರ್ಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತು. ಯಾಕಂದ್ರೆ ಕ್ರೈಮ್ ಸೀನ್ ಅಲ್ಲಿ ಆ ಓಲ್ಡ್ ಸೈಕೋದು ಬಟ್ಟೆನ ಸುತ್ತಿ ಆ ಬಟ್ಟೆನಲ್ಲಿ ತಾನೆ ಕತ್ತಿನ ಸುತ್ತಿಟ್ಟಿದ್ದು, ಹಂಗಾದ್ರ ಬಟ್ಟೆಗೆ ಈ ಲೀದು ಬಟ್ಟೆ ಪೀಸ್ ನ ಅವ್ನ ಹಾಕಿ ಹೊಲ್ದು ಕೊಟ್ಟಿದ್ದ. ಸೊ ಅದ್ರಲ್ಲಿರೋ DNA ಕತ್ತಿಗೆ ಹೋಗಿರತ್ತೆ ಅಂತ ನಮ್ ಹೀರೋ ಹೇಳಿದ ತಕ್ಷಣ ಪೊಲೀಸ್ ಆಫೀಸರ್ಗೆ ಕೂಡ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಇರುತ್ತೆ. ಸರಿ ಆಯ್ತು ಅಂತ ಅಲ್ಲಿಂದ ಬಂದ್ಬಿಟ್ರು. ಅದಾದ್ಮೇಲೆ ನಮ್ ಹೀರೋಯಿನ್ ಮತ್ತೆ ನಮ್ ಹೀರೋ ಅವರ ಫ್ರೆಂಡ್ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇರುವಾಗ ಕಿಮ್ ಬಗ್ಗೆನೆ ಮಾತಾಡ್ತಾ ಇರೋದು. ಆ ವ್ಯಕ್ತಿ ಏನಕ್ಕೆ ನನ್ ಕೆಳಗಡೆ ಬಿದ್ದಾಗ ಒಂಥರ ಗಾಬರಿಯಲ್ಲಿ ನೋಡಿದ್ರು, ಏನ್ ಕತೆ ಅಂತ ಕೇಳಿದಾಗ ಅವಾಗ ಅವ್ರ ಫ್ರೆಂಡ್ ಹೇಳ್ತಾರೆ, ಇದಕ್ಕೂ ಮುಂಚೆನೂ ನೋಡಿರ್ತೀವಿ, ಇವ್ರು ಬಂದು ಫುಲ್ ಆಗಿ ಕುಡಿದ್ಬಿಟ್ಟು ಬಂದಿರ್ತಾರೆ, ಟೈ ಎಲ್ಲ ಕೂಡ ಬ್ಲಡ್ ಆಗಿರುತ್ತೆ, ಏನಂದ್ರೆ ಕಿಮ್ನ ಎಲ್ಲರೂ ಸೇರ್ಕೊಂಡು ಹೊಡಿತಾ ಇದ್ರು ಜೈಲಲ್ಲಿ ಅಂತ. ಆ ಕಿಮ್ಮೆ ಇವಾಗ ನಾವು ಮಾತಾಡ್ತಾ ಇರೋ ಕಿಮ್ ಕೂಡ, ಅಂದ್ರೆ ಸುಜಿನಲ್ಲಿ ನಡೆದಿರೋ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಿರೋ ಕಿಮ್ಮು. ಯಾಕೆ ಅವನ ಹತ್ರ ನನ್ನ ನೋಡಿದ್ರು ಅಂತ ಕೇಳಿದಾಗ ಈಗ ನಮ್ ಹೀರೋ ಅವ್ರ ಫ್ರೆಂಡ್ ಹೇಳ್ತಾನೆ, ಯಾಕಂದ್ರೆ ಆ ಟೈಮ್ ಅಲ್ಲಿ ಕಿಮ್ಗೆ ಒಂದು ಹುಡುಗಿ ಇದ್ಲು, ಹತ್ತತ್ರ ಆ ಹುಡುಗಿಗೆ ಇವಾಗ ನಿನ್ ವಯಸ್ಸೆ ಅಂತ ಕಾಣುತ್ತೆ, ಅದಕ್ಕೆ ನೀನ್ ಕೆಳಗಡೆ ಬೀಳ್ಬೇಕಾದ್ರೆ ಅವ್ರ ಮಗಳ ತರ ಪಾಪ ಫೀಲ್ ಆಗ್ಬಿಟ್ರು. ಹಂಗಂದಾಗ ಹೀರೋಯಿನ್ ಕೇಳ್ತಾರೆ, ಸರಿ ಆಯ್ತು ಅವ್ರು ಒಳ್ಳೆಯವರು ಅಂತ ಹೇಳ್ತಾ ಇದೆಯಲ್ಲ, ಮತ್ತೆ ಈ ಕೇಸಲ್ಲಿ ಅವ್ರ ಹೆಂಗ್ ಸಿಕ್ಕಾಕೊಂಡ್ರು, ಅವರೇ ಕಲ್ಪ್ರಿಟ್ ಅಂತ ಏನಕ್ಕೆ ಇಡ್ಕೊಂಡ್ ಬಂದಿದ್ದಾರೆ ಅಂತ ಕೇಳಿದಾಗ, ಬೇರೇನ್ ಮಾಡಕ್ಕಾಗುತ್ತೆ, ಏನೋ ಕೆಲವೊಂದು ಎವಿಡೆನ್ಸ್ ಸಿಕ್ಕಿರೋದ್ರಿಂದ ಅದು ಅವ್ರೆ ಅಂತ ಕನ್ಫರ್ಮ್ ಮಾಡಿ ಪೊಲೀಸ್ ಅವ್ರು ಹಿಡ್ಕೊಂಡ್ ಬಂದ್ಬಿಟ್ರು. ಇವ್ರು ಎಷ್ಟೋ ಹೇಳಿ ನೋಡಿದ್ರು ನಾನಲ್ಲ ಅಂತ, ಆದ್ರೂ ಪೊಲೀಸ್ ಅವ್ರು ಕೊಡೋ ಟಾರ್ಚರ್ ಅಲ್ಲಿ ಪಾಪ ಗಾಯಪ್ಪನೇ ಬಾಯ್ ಬಿಟ್ಟು ನಾನೇ ತಪ್ಪು ಮಾಡಿದ್ದು ಅಂತ ಒಪ್ಕೊಂಡ್ಬಿಟ್ರು. ಪೊಲೀಸ್ ಅವ್ರು ಹೊಡಿಯೋ ನೋಗಿ ತಾಳಕ್ಕಾಗದೆ ಪಾಪ ಅವ್ರ ಹತ್ರ ಒಪ್ಕೊಂಡಿರೋದು. ಅದಾದ್ಮೇಲೆ ಅವ್ರ ಕೇಸ್ ಹಿಯರಿಂಗ್ ಬಂದಾಗ ಕೂಡ ಜಡ್ಜ್ ಹತ್ರ ಕೂಡ ಹೇಳಿದ್ದಾರೆ, ಸರ್ ಪೊಲೀಸ್ ಅವ್ರು ಹೊಡೆದ್ರು, ಅವ್ರ ಪ್ರೆಷರ್ ಇಂದಾನೆ ನಾನ್ ಈ ತರ ಹೇಳಿದ್ದು ಅಂತ. ಬಟ್ ಆ ಟೈಮಲ್ಲಿ ಅವ್ರ ಮಾತನ್ನ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ, ಅವ್ರಿಗೆ ಶಿಕ್ಷೆ ಕೊಟ್ಬಿಟ್ರು ಅಂತ ಹೇಳ್ತಾರೆ. ಹೀರೋಯಿನ್ಗೆ ತುಂಬಾನೇ ಬೇಜಾರಾಗೋಯ್ತು. ಅವ್ಳು ರಿಟರ್ನ್ ಮನೆಗ್ ಬಂದ್ಮೇಲೆನೂ ಅಷ್ಟೇ ಅವಳಿಗೆ ಈ ಕಿಮ್ ಕೇಸ್ ಬಗ್ಗೆನೇ ತಲೆಯಲ್ಲಿ ಓಡ್ತಾ ಇರುತ್ತೆ. ನಿಜವಾಗ್ಲೂ ಪಾಪ ಅವರು ತಪ್ಪು ಮಾಡಿಲ್ಲ, ಅವ್ರು ತುಂಬಾ ಇನ್ನೋಸೆಂಟ್ ಅಂತ ಕಾಣಿಸುತ್ತೆ. ಅದ್ರಲ್ಲೂ ಅವಾಗಿಂದ ಇವಾಗವರೆಗೂ ಅವ್ರ ಮಗಳನ್ನ ಬೇರೆ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಮಗಳು ಕೂಡ ಅವ್ರ ಅಪ್ಪನ ತಪ್ಪಾಗ್ತಾನೆ ತಿಳ್ಕೊಂಡಿರ್ತಾರೆ. ಜನಗಳಿಗೆ ಅವರು ಕರೆಕ್ಟಾ ಇಲ್ವಾ ಅನ್ನೋ ಪ್ರೂವ್ ಮಾಡೋದಕ್ಕಿಂತ ಅವ್ರ ಮಗಳ ವಿಷಯದಲ್ಲಿ, ಅಂದ್ರೆ ಅವ್ರ ಮಗಳಿಗೆ ಅವ್ರ ಅಪ್ಪ ಕರೆಕ್ಟ್ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಸೊ ಇನ್ಮೇಲೆ ನಾನು ಈ ಕೇಸ್ ನ ಟೇಕ್ ಓವರ್ ಮಾಡ್ಬೇಕು ಅಂತ ಹೇಳಿ ಅವಳು ಅವ್ರ ಬಗ್ಗೆ ಕೇಸ್ ಎಲ್ಲ ಡೀಟೇಲ್ಸ್ ತೆಗೆಯಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈ ಕೊಲೆಗಳು ನಡೆದಿರೋದು ಅಂದ್ರೆ ಸುಜಿನ್ ಮರ್ಡರ್ ಕೇಸ್ ನಡೆದಿರೋದು 1995 ಇಂದ 1997 ವರೆಗೂ. ಅಷ್ಟೇ ಅಲ್ಲದೆ ಎಲ್ಲಾ ಕ್ರೈಮ್ ಸೀನ್ಸ್ ಅಲ್ಲೂ ಆಪಲ್ ಪೀಸಸ್ ಸಿಕ್ಕಿದೆ. ಅದು ಎಲ್ಲ ಒಂದೇ ತರ ಕಟ್ ಮಾಡಿರೋ ಪೀಸಸ್ ಅಲ್ಲಿ ಸಿಕ್ಕಿದೆ. ಮತ್ತೆ ಕ್ಯಾಡ್ಮಿಯಂ ಅನ್ನೋ ಒಂದು ಸಬ್ಸ್ಟೆನ್ಸ್ ಸಿಕ್ಕಿದೆ. ಅದು ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರಲ್ವಾ, ಅವ್ರ ಬಟ್ಟೆಯಲ್ಲಿ ಸಿಗೋ ತರ ಒಂದು ಸಬ್ಸ್ಟೆನ್ಸ್, ಅದು ಮೀನ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ತರ ಒಂದು ಸಬ್ಸ್ಟೆನ್ಸ್. ಇದು ನಮಗ್ ಗೊತ್ತಿರೋ ವಿಷಯನೇ. ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ ಲಾಸ್ಟ್ ಕ್ರೈಮ್ ಸೀನ್ ಅಲ್ಲಿ ಕೆಲವು ಹೇರ್ ಸ್ಯಾಂಪಲ್ಸ್ ಕೂಡ ಸಿಕ್ಕಿರುತ್ತೆ. ಆದ್ರೆ DNA ಚೆಕ್ ಮಾಡಿದಾಗ ಅದು O ಪಾಸಿಟಿವ್ ಬ್ಲಡ್ ಗ್ರೂಪ್ ಗೆ ಸೇರಿರೋರ್ದು ಅಂತ ಗೊತ್ತಾಯ್ತು. ಪ್ಲಸ್ ಕ್ಯಾಡ್ಮಿಯಂ ಇತ್ತ, ಅಂದ್ರೆ ಈ ಕಿಮ್ಮನ್ ಅವರು ಆ ಸ್ಟೀಲ್ ಕಂಪನಿಲಿ ಕೆಲಸ ಮಾಡ್ತಾ ಇದ್ರಲ್ವಾ, ಅದರಿಂದ ಇವ್ರದ್ದು O ಪಾಸಿಟಿವ್ ಬ್ಲಡ್ ಅಂತ ಹೇಳಿ ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿರೋದು. ಪ್ಲಸ್ ಇವ್ರಿಗೆ ಶಿಕ್ಷೆ ಕೂಡ ಕೊಟ್ಟಿರೋದು. ಬಟ್ ಈ ಇನ್ಫಾರ್ಮೇಶನ್ ಸಾಲ್ತಲ್ಲ ನಮ್ ಹೀರೋಯಿನ್ಗೆ. ಇಂಟರ್ನೆಟ್ ಅಲ್ಲಿ ಎಷ್ಟು ಮಾತ್ರ ಕೊಟ್ಬಿಡ್ತಾರೆ. ಅದರಿಂದ ಅವ್ರ ಕೇಸ್ ಫೈಲ್ ಸಿಕ್ಕಿದ್ರೆ ಕಂಪ್ಲೀಟ್ ಆಗಿ ಎಲ್ಲ ಓದಿ ತಿಳ್ಕೋಬಹುದು ಅಂತ ಹೇಳಿ ನಮ್ ಹೀರೋಗೆ ನೈಸ್ ಮಾಡ್ತಾಳೆ. ಯಾಕಂದ್ರೆ ಅವ್ನು ಎವಿಡೆನ್ಸ್ ರೂಮ್ ಅಲ್ಲಿ ತಾನೆ ಕೆಲಸ ಮಾಡ್ತಾ ಇರೋದು. ಸೊ ನತ್ರ ನಿಧಾನಕ್ಕೆ ಮಾತಾಡ್ಕೊಂಡು ಎವಿಡೆನ್ಸ್ ರೂಮ್ ಅಲ್ಲ ನಾನು ನೋಡ್ಬೇಕು ಅಂತ ಒಳಗಡೆ ಓದೋಳು. ಆ ಟೈಮ್ ಅಂತ ನೋಡಿ ನಮ್ ಹೀರೋಗೆ ಏನೋ ಅರ್ಜೆಂಟ್ ಕೆಲಸ ಬರುತ್ತೆ, ಏನೋ ಕೆಲಸ ಕೊಟ್ಟಿರ್ತಾರೆ. ಸರಿ ನೀನ್ ಇಲ್ಲೇ ಇರು ಬಂದ್ಬಿಡ್ತೀನಿ ಅಂತ ಅವಳನ್ನ ಬಿಟ್ಬಿಟ್ಟು ಹೋಗ್ತಾರೆ. ಅವಳಿಗೆ ಇದೇ ಚಾನ್ಸ್ ತಾನೆ, ಟಕ್ಕಂತ ಹೋಗಿ ಕಿಮ್ ಕೇಸ್ಗೆ ಅಂದ್ರೆ
ಸುಜಿನ್ ಕೇಸ್ಗೆ ಸಂಬಂಧಪಟ್ಟಿರೋ ಫೈಲ್ಸ್ ಎಲ್ಲ ಎತ್ಬಿಟ್ಟು ಕಂಪ್ಲೀಟ್ ಆಗಿ ಓದಕ್ಕೆ ಶುರು ಮಾಡಿದ್ಲು. ಅದ್ರಲ್ಲಿ ಅವಳಿಗೊಂದು ಪಾಯಿಂಟ್ ಕೂಡ ಸಿಗುತ್ತೆ. ಏನಂದ್ರೆ ಈ 10 ಹುಡುಗಿರ್ನ ರೇಪ್ ಮಾಡಿ ಸಾಯಿಸಿರೋ ಎಲ್ಲಾ ಕ್ರೈಮ್ ಸೀನಲ್ಲೂ ಆಪಲ್ ಪೀಸಸ್ ಸಿಕ್ಕಿರತ್ತಲ್ವಾ, ಅದೇ ತರ ಒಂದು ಕ್ರೈಮ್ ಸೀನು ಬೇರೊಂದು ಪ್ಲೇಸ್ ಅಲ್ಲಿ ಸುಜಿನ್ ನ ಬಿಟ್ಟು ಬೇರೊಂದು ಪ್ಲೇಸ್ ಅಲ್ಲಿ ಕೂಡ ಸಿಕ್ಕಿದೆ. ಅಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿನ ಅವನು ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ದಾನೆ. ಬಟ್ ಯಾರೋ ಬಂದಿರೋ ಒಂದ್ 3ನೇ ವ್ಯಕ್ತಿ ಅವನನ್ನ ಓಡದಲ್ಲಿಂದ ಓಡಿಸಿ ಪ್ರೆಗ್ನೆಂಟ್ ಲೇಡಿನ ಕಾಪಾಡಿದ್ರು ಅಂತ. ಬಟ್ ಆ ಟೈಮ್ ಅಲ್ಲಿ ಆ ಲೇಡಿನ ಅಟ್ಯಾಕ್ ಮಾಡಕ್ ಬಂದವನ್ ಯಾರು ಅಂತ ಗೊತ್ತಿಲ್ಲ ಅಂತ ಹಾಕಿರ್ತಾರೆ. ಸೊ ಇದನ್ನ ಇವಾಗ ನಮ್ ಹೀರೋ ರಿಟರ್ನ್ ಬಂದ್ಮೇಲೆ ತೋರಿಸ್ದವಳಿಗೆ ಒಂದು ವಿಷಯ ಅರ್ಥ ಆಯ್ತು. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ, ಮನೆಗ್ ಬಾ ಅಂತ ಹೇಳಿ ನಮ್ ಹೀರೋ ಹತ್ರ ಕೇಳ್ಕೊಂಡು ಆ ಫೈಲ್ಸ್ ಎಲ್ಲ ತಗೊಂಡು ನಮ್ ಹೀರೋರ್ ಮನೆಗೆ ಹೋಗಿರ್ತಾರೆ. ಅಲ್ಲೋಗಿ ಕಂಪ್ಲೀಟ್ ಆಗಿ ಕೇಸ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಯಾವ ಬೇಸ್ ಮೇಲೆ ಕಿಮ್ ನ ಅರೆಸ್ಟ್ ಮಾಡಿದ್ದಾರೆ? ಒಂದು ಓ ಪಾಸಿಟಿವ್ ಅಂದ್ರೆ ಇವರು ಬ್ಲಡ್ ಗ್ರೂಪ್, ಕ್ರೈಮ್ ಸೀನ್ ಅಲ್ಲಿ ಸಿಕ್ಕಿರೋ ಹೇರ್ ಸ್ಯಾಂಪಲ್ಸ್ ಅಲ್ಲಿ ಸಿಕ್ಕಿರೋ ಬ್ಲಡ್ ಗ್ರೂಪ್ ಬಂದು ಓ ಪಾಸಿಟಿವ್. ಪ್ಲಸ್ ಇವ್ರ ಬಟ್ಟೆನಲ್ಲಿ ಕ್ಯಾಡ್ಮಿಯಂ ಅನ್ನೋ ಒಂದು ಸಬ್ಸ್ಟೆನ್ಸ್ ಸಿಕ್ಕಿದೆ. ಅದು ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಯಲ್ಲಿ ಜಾಸ್ತಿ ಇರುತ್ತೆ. ಸೊ ಆ ಕಂಪನಿಯಲ್ಲಿ ಹೋಗಿ ಎಲ್ಲಾರ್ ಬ್ಲಡ್ ಟೆಸ್ಟ್ ಮಾಡಿದ್ರಲ್ಲಿ ಕಿಮ್ ಅವ್ರದ್ದು ಓ ಪಾಸಿಟಿವ್ ಅಂತ ಗೊತ್ತಾಯ್ತು. ಅದೊಂದಾಯ್ತಾ. ಮತ್ತೆ ಸೆಕೆಂಡ್ ಯಾವ ಬೇಸ್ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಈ ಕಿಮ್ ಅನ್ನೋರ್ ಮನೆ ಇದೆ ಅಲ್ವಾ, ಆ ಸುತ್ತಮುತ್ತ 10 ಕಿಲೋಮೀಟರ್ ಅಲ್ಲೇ ಈ ಕೊಲೆಗಳು ನಡೆದಿರೋದು. ಮುಖ್ಯವಾಗಿ ಅವ್ರು ಯಾವಾಗೆಲ್ಲ ಓವರ್ ಟೈಮ್ ಕೆಲಸ ಮಾಡ್ಕೊಂಡ್ ಬಂದಿದಾರೋ ಅವತ್ತೆಲ್ಲ ಕೊಲೆಗಳು ನಡೆದಿದೆ. ಸೊ ಇದನ್ನೆಲ್ಲ ಬೇಸ್ ಆಗಿ ಇಟ್ಕೊಂಡೆ ಅವ್ರನ್ನ ಅರೆಸ್ಟ್ ಮಾಡಿರೋದು. ಮತ್ತೆ ಈ ಕೇಸ್ ನ ಈ ಟೈಮ್ ಅಲ್ಲಿ ಏನಾದ್ರು ಅವ್ರು ಹಿಡಿದಿದ್ರೆ ಕಂಪ್ಲೀಟ್ ಆಗಿ DNA ರಿಪೋರ್ಟ್ ಪರ್ಫೆಕ್ಟ್ ಆಗಿ ಬಂದ್ಬಿಡ್ತಾ ಇತ್ತು. ಯಾಕಂದ್ರೆ ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ. ಬಟ್ 1997 ಅಂದ್ರೆ ಅಷ್ಟೊಂದು ಟೆಕ್ನಾಲಜಿ ಇರ್ಲಿಲ್ಲ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಎಷ್ಟೇ ಚೆಕ್ ಮಾಡಿದ್ರೆ ಕೂಡ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ, ಅದರಿಂದ ಕಿಮ್ ಸಿಕ್ಕಾಕೊಂಡಿರ್ಬೋದು. ಆದ್ರೆ ನಾವ್ ಇವಾಗ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಎಲ್ಲ ಚೆಕ್ ಮಾಡಿ ನೋಡಿದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನಮ್ ಹೀರೋಯಿನ್ ಹೇಳಿದ್ಲಲ್ಲ ಫಸ್ಟ್ ಒಂದು ಪ್ರೆಗ್ನೆಂಟ್ ಲೇಡಿನ ಅವ್ನ ಅಟ್ಯಾಕ್ ಮಾಡಿದ್ದ ಅಂತ. ಆಲ್ರೆಡಿ ಅದ್ ನಮಗ್ ಗೊತ್ತಿರೋದೇ, ಹೊಸ ಡಾಕ್ಟರ್ ಅವ್ರ ಅಮ್ಮ ಅಂತ. ಸೊ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಕೇಸಲ್ಲಿರೋ ಡೀಟೇಲ್ಸ್ ಎಲ್ಲ ತಗೊಂಡು ಹೆಂಗೋ ಹೊಸ ಡಾಕ್ಟರ್ ಅವ್ರ ಅಮ್ಮನ ಕೂಡ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಈ ತರ ಮೀಡಿಯಾ ಇಂದ ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಲೇಡಿ ಫಸ್ಟ್ ಒಳಗಡೆ ಓಡೋಗಿ ಅವ್ರ ಮಗನ್ ಜೊತೆ ಅಂದ್ರೆ ಹೊಸ ಡಾಕ್ಟರ್ ಜೊತೆ ಫೋಟೋ ತಗೊಂಡಿರ್ತಾಳಲ್ವಾ, ಅದನ್ನ ತಗೊಂಡೋಗಿ ಹೌಸ್ ಇಟ್ಬಿಟ್ಟು ಬರ್ತಾಳೆ. ಆ ಲೇಡಿ ಒಳಗಡೆ ಹೋದಾಗ ನಮ್ ಹೀರೋನ್ ಒಬ್ಳೆ ಹೊರಗಡೆ ಕುತ್ಕೊಂಡು ನಾಯಿನ ನೋಡ್ತಾ ಇರ್ತಾಳೆ. ಅದಕ್ಕೆ ನಡಿಯಕ್ ಬರೋದಿಲ್ವಲ್ಲ, ಅದನ್ನ ನೋಡ್ತಾ ಇರ್ತಾಳೆ, ಯಾಕೆ ನಾಯಿ ಈ ತರ ಇದೆ ಅಂತ. ಅದಾದ್ಮೇಲೆ ಒಳಗಡೆ ಹೋಗಿ ಮಾತಾಡುವಾಗ ಆ ಲೇಡಿನೂ ಹೇಳ್ತಾರೆ, ಹೌದು ಈ ತರ 20 ವರ್ಷಗಳ ಹಿಂದೆ ಒಬ್ಬ ನನ್ನ ಹತ್ರ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಿದ್ದ. ಅವಾಗ ನಾನೇ ಅವನ ಹತ್ರ ತುಂಬಾ ಕೇಳ್ಕೊಂಡೆ, ದಯವಿಟ್ಟು ನನ್ನ ಸಾಯಿಸ್ಬಿಡು ಅಂತ. ಒಬ್ಬರನ್ನ ಸಾಯಿಸ್ತೀವಿ ಅಂತಂದ್ರೆ ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಕೇಳ್ಕೊಂತಾರೆ. ಆದ್ರೆ ನೀನೇನಮ್ಮ ಸಾಯಿಸು ಅಂತ ಇದೆಯಾ, ಸರಿ ಆಯ್ತು ನಿನ್ನ ಆಸೆ ಪ್ರಕಾರ ನಿನ್ನ ಸಾಯಿಸ್ತೀನಿ ಅಂತ ಸಾಯಿಸಕ್ಕೆ ಅಂತ ಬಂದ. ಅವಾಗ ಯಾರೋ ಒಂದು ವ್ಯಕ್ತಿ ಬಂದು ನನ್ನ ಕಾಪಾಡಿದ್ರು. ಅದಾದ್ಮೇಲೆ ಆ ವ್ಯಕ್ತಿನ ನಾನು ನೋಡೇ ಇಲ್ಲ, ಅಂದ್ರೆ ನನ್ನ ಕಾಪಾಡಿದ ವ್ಯಕ್ತಿನ ನಾನು ನೋಡೇ ಇಲ್ಲ. ಆಮೇಲೆ ಸ್ವಲ್ಪ ದಿನಕ್ಕೆ ಸುಜಿನಲ್ಲಿ ಈ ತರ ಮರ್ಡರ್ ಕೇಸಸ್ ಎಲ್ಲ ಆಗ್ತದೆ, ಆಪಲ್ ಪೀಸಸ್ ಎಲ್ಲ ಸಿಕ್ತು ಅಂತ ಅನ್ನೋ ನ್ಯೂಸ್ ಕೂಡ ನಾನು ನೋಡ್ದೆ. ಅವಾಗ ನನ್ಗೆ ಅರ್ಥ ಆಯ್ತು ನನಗ್ ಕೂಡ ಇದೇ ತರ ತಾನೇ ಆಗಿದ್ದು ಅಂತ. ಸೊ ನಾನು ಪೊಲೀಸ್ ಅವ್ರನ್ನೆಲ್ಲ ಕರೆದು ಇದ್ರ ಬಗ್ಗೆ ಹೇಳಿದ್ದೆ, ನನ್ನ ಅಟ್ಯಾಕ್ ಮಾಡಕ್ ಬಂದಿರೋನೆ ಆ ಕೊಲೆಗಳನ್ನ ಮಾಡಿರೋದು ಅಂತ. ಅದಾದ್ಮೇಲೆ ಪೊಲೀಸ್ ಅವ್ರು ಕೂಡ ನನ್ನ ಕಂಪ್ಲೀಟ್ ಆಗಿ ವಿಚಾರಣೆ ಮಾಡಕ್ಕೆ ಬಂದಿಲ್ಲ. ಸ್ವಲ್ಪ ದಿನದಲ್ಲೇ ಆ ಕೊಲೆಗಾರ ಸಿಕ್ಕಾಕೊಂಡ ಕಿಮ್ ಅನ್ನೋ ವ್ಯಕ್ತಿನ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಇದನ್ನೆಲ್ಲ ನಮ್ ಹೀರೋಯಿನ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ಲು. ಈಗ ರೆಕಾರ್ಡಿಂಗ್ ಎಲ್ಲ ತಗೊಂಡು ಸ್ಟ್ರೇಟ್ ಆಗಿ ಟಿವಿ ಸ್ಟೇಷನ್ ಗೆ ಹೋಗಿರ್ತಾಳೆ. ಅಂದ್ರೆ ನಮ್ ರಿಪೋರ್ಟರ್ ಹುಡುಗಿ ಹತ್ರ ಹೋಗ್ಬಿಟ್ಟು ನೆಕ್ಸ್ಟ್ ವೀಕ್ ಒಂದು ಕಂಟೆಂಟ್ ಇವರು ಒಂದೊಂದು ಶೋ ಮಾಡ್ತಾ ಇರ್ತಾರಲ್ಲ ಕೊಲೆಗಾರಗಳ ಬಗ್ಗೆ, ಸೊ ಇದ್ರ ಬಗ್ಗೆ ನಾವು ಮಾಡೋಣ ಅಂತ ಕೇಳಿದಾಗ, ಅಂದ್ರೆ ಈ ಕಿಮ್ ಕೇಸ್ ನಾನೇ ನಾವು ತೆಗೆದು ಮಾಡೋಣ ಅಂದಾಗ ರಿಪೋರ್ಟರ್ ಹುಡುಗಿ ಹೇಳ್ತಾಳೆ, ಇಷ್ಟು ವರ್ಷ ಆಗೋಯ್ತು, 20 ವರ್ಷನೇ ಆಗೋಯ್ತು, ನಮಗ್ ಮೇಲೆ ಯಾರು ಒಪ್ಕೊಳ್ತಾರ ಇಲ್ವಾ ಅಂತ ಗೊತ್ತಿಲ್ಲ, ಸರಿ ಇರು ಕೇಳ್ಕೊಂಡ್ ಬರ್ತೀನಿ ಅಂತ ಒಳಗಡೆ ಹೋಗಿದ್ದು ಒಂದ್ ಸ್ವಲ್ಪ ಹೊತ್ತಲ್ಲೇ ರಿಪೋರ್ಟರ್ ಹುಡುಗಿ ಬಂದು ಹೇಳ್ತಾಳೆ, ಆಲ್ಮೋಸ್ಟ್ ಆ ಕೇಸ್ಗೆ ಸ್ಟ್ಯಾಟ್ಯೂಟ್ ಆಫ್ ಲಿಮಿಟ್ ಮುಗ್ದೋಗಿದೆಯಂತೆ, ಇನ್ ಈ ಕೇಸ್ ನ ಇಟ್ಕೊಂಡು ನೀವೇನ್ ಮಾಡ್ತೀರಾ ಅನ್ನೋ ತರ ಹೇಳಿದ್ರು. ನಮ್ಗೆ ಇದಕ್ಕೆ ಅಲವ್ ಮಾಡಿಲ್ಲ ಅಂದಾಗ ಇವಳು ಸೈಲೆಂಟ್ ಆಗ್ಬಿಡ್ತಾಳೆ. ಪಾಪ ಇನ್ನೇನ್ ಮಾಡಕ್ಕಾಗುತ್ತೆ. ಆದ್ರೆ ನಮ್ ಹೀರೋಯಿನ್ಗಂತೂ ಇರಕ್ಕೆ ಆಗ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಇದನ್ನ ನಾನ್ ಮತ್ತೆ ರೀಚೆಕ್ ಮಾಡ್ಲೇಬೇಕಲ್ವಾ, ಯಾಕಂದ್ರೆ ಇವಾಗ ಹಳೆ ಕೇಸ್ ನಾವು ಮತ್ತೆ ವಿಚಾರಣೆ ಮಾಡ್ಬೇಕಂದ್ರೆ ಹೊಸದಾಗಿ ಏನಾದ್ರೂ ಎವಿಡೆನ್ಸ್ ಸಿಗ್ಬೇಕು, ಅವಾಗೆ ಮಾಡಕ್ಕಾಗೋದು ಅಂತ ಆಲ್ರೆಡಿ ನಮ್ ಹೀರೋ ಫ್ರೆಂಡ್ ಎಲ್ಲ ಕೂಡ ಹೇಳಿರ್ತಾರೆ. ಅದಕ್ಕೋಸ್ಕರ ಹೊಸದಾಗಿ ಎವಿಡೆನ್ಸ್ ಏನಾದ್ರೂ ಸಿಗುತ್ತಾ ಅಂತ ಟ್ರೈ ಮಾಡ್ಬೇಕಲ್ವಾ. ಅದಕ್ಕೆ ಹೋಗಿ ನಮ್ ಹೀರೋ ಹತ್ರ ಹೆಲ್ಪ್ ಕೇಳ್ತಾಳೆ. ಇನ್ನು ಗರ್ಲ್ ಫ್ರೆಂಡ್ ಕೇಳಿದ್ಮೇಲೆ ಹೀರೋ ಸುಮ್ನೆ ಇರ್ತಾನ, ಸರಿ ಆಯ್ತು ಏನೋ ಒಂದು ಮಾಡ್ತೀನಿ ಇರು ಅಂತ ಹೇಳಿ ಆ ಕೇಸ್ ನ ರಿಓಪನ್ ಮಾಡೋದಕ್ಕೆ ಒಂದು ಕೆಲ್ಸನ ಮಾಡ್ತಾನೆ. ಅಂದ್ರೆ ಆ ಟಾಪಿಕ್ ಮತ್ತೆ ಸ್ವಲ್ಪ ಬಿಸಿ ಮುಟ್ಟಕ್ಕೆ ಸ್ಟಾರ್ಟ್ ಆದ್ರೆ ತಾನೆ ಅದು ವೈರಲ್ ಆಗೋದು. ಆ ಕೆಲ್ಸನ ಸ್ಟಾರ್ಟ್ ಮಾಡ್ತಾನೆ. ಟಿವಿ ಸ್ಟೇಷನ್ ಗೆ ಸಂಬಂಧಪಟ್ಟಿರೋ ಒಂದು ಯಾವ್ದೋ ಒಂದು ರಿಪೋರ್ಟರ್ ನ ಮೀಟ್ ಮಾಡಿ, ಗುರು ನಿಮ್ಗೆ ವಿಷಯ ಗೊತ್ತಾ, ಈ ಸತಿ ಎಲೆಕ್ಷನ್ ಅಲ್ಲಿ ನಿಲ್ತಾ ಇದಾರಲ್ವಾ, ಅಂದ್ರೆ ನಮ್ಮ ಅಸಿಸ್ಟೆಂಟ್ ಇದಾರಲ್ವಾ, ನಮ್ಮ ಪೊಲೀಸ್ ಆಫೀಸರ್ ಅವ್ರ ಅಸಿಸ್ಟೆಂಟ್ ಅವ್ರ ಅಪ್ಪ ಕೂಡ ಎಲೆಕ್ಷನ್ ಗೆ ನಿಲ್ತಾನೆ ಅಂತ ಹೇಳಿದ್ವಲ್ಲ, ಅವರ ಮಗನಿಗೆ ಸ್ವಲ್ಪ ದಿನದಲ್ಲೇ ಮದ್ವೆ ಫಿಕ್ಸ್ ಆಗಿದೆ. ಅವ್ರು ಮದ್ವೆ ಮಾಡ್ಕೊಳ್ತಾರೋ ಹುಡುಗಿ ಯಾರ್ ನಿಮ್ಗೆ ಗೊತ್ತಾ, ಅದೇನಾದ್ರೂ ಗೊತ್ತಾದ್ರೆ ನಿಮ್ಗೆ ಬಿಸಿ ಬಿಸಿ ನ್ಯೂಸ್ ಸಖತ್ ವೈರಲ್ ಆಗ್ಬಿಡುತ್ತೆ, ನಿಮ್ ಚಾನಲ್ TRP ಎಗರೋಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ. ಯಾಕಂದ್ರೆ ಆ ಅಸಿಸ್ಟೆಂಟ್ ಮದ್ವೆ ಮಾಡ್ಕೊಂತಾರ ಹುಡುಗಿ ಬೇರೆ ಯಾರು ಅಲ್ಲ, ಆ ಕಿಮ್ ಅವ್ರ ಮಗಳೇ. ನಮ್ ಹೀರೋ ಹೇಳಿರೋ ಈ ಚಿಕ್ಕ ವಿಷಯ ನಾಡಿನಲ್ಲಿ ಬೆಂಕಿ ತರ ಹಚ್ಕೊಂಡು ಉರಿತಾ ಇರುತ್ತೆ. ಎಲ್ಲರೂ ಟಾಪಿಕ್ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಸೊ ನಮ್ ಪೊಲೀಸ್ ಆಫೀಸರ್ ಅವ್ರ ಅಸಿಸ್ಟೆಂಟ್ ಅವ್ರ ಅಪ್ಪ ಕೂಡ ಹೇಳ್ತಾರೆ, ಇವಾಗ ಅವ್ರು ಮಾತಾಡ್ಲೇಬೇಕು, ಮಗ ಅಂತ ಬಿಟ್ಕೊಡಕ್ ಆಗುತ್ತಾ. ಅವ್ರು ಹೇಳ್ತಾರೆ, ಹೌದು ಆ ಕಿಮ್ ಅವ್ರ ಮಗಳನ್ನೇ ನನ್ ಮಗ ಮದ್ವೆ ಮಾಡ್ಕೊಳ್ತಾ ಇರೋದು, ತಪ್ಪು ಮಾಡಿರೋದು ಅವ್ರ ಅಪ್ಪ, ಅವ್ಳಿಗೆ ಏನ್ ಮಾಡಿದ್ಲು, ಸೊ ನನಗಿದ್ರಲ್ಲಿ ಏನು ಇಂಜರಿಕೆ ಇಲ್ಲ, ನನ್ ಮಗ ಅವಳನ್ನ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ನನ್ ಸಂಪೂರ್ಣ ತೃಪ್ತಿ ಇದೆ ಅಂತ ಹೇಳ್ಬಿಟ್ರು. ಅವ್ರು ಹೇಳಲೇಬೇಕು, ಇನ್ ಹೇಳ್ದೆ ಇನ್ನೇನ್ ಮಾಡ್ತಾರೆ. ಸೊ ಇವಾಗ ಈ ಟಾಪಿಕ್ ಲೈಟ್ ಆಗಿ ಬಿಸಿ ಮುಟ್ಟಕ್ಕೆ ಸ್ಟಾರ್ಟ್ ಆಯ್ತಾ, ಮತ್ತೆ ಕಿಮ್ ಅನ್ನೋ ಹೆಸರು ಸ್ವಲ್ಪ ಜೋರಾಗಿ ಕೇಳ್ಸಕ್ಕೆ ಸ್ಟಾರ್ಟ್ ಆಯ್ತಾ. ಅದರಿಂದ ರಿಪೋರ್ಟರ್ ಹುಡುಗಿಗೆ ನಮ್ ಹೀರೋಯಿನ್ಗೆಲ್ಲ ಒಂದು ಸಖತ್ ಸಂತೋಷ. ಯಾಕಂದ್ರೆ ರಿಪೋರ್ಟರ್ಸ್ ಅಂದ್ರೆ
ಅಂದ್ರೆ ಮೇಲೆ ಇರೋ ಆಫೀಸರ್ಸ್ ಎಲ್ಲ ಹೇಳಿರ್ತಾರೆ ಈ ಕೇಸ್ ನ ನೀವು ಮತ್ತೆ ಸ್ಟಾರ್ಟ್ ಮಾಡಿ ಅಂದ್ರೆ ಈ ವೀಕೆಂಡ್ ಅಲ್ಲಿ ಈ ಕೇಸ್ ಬಗ್ಗೆನೆ ಮಾತಾಡಿ ಅಂತ ಪರ್ಮಿಷನ್ ಕೊಟ್ಬಿಟ್ರು. ಅದರಿಂದ ಸಖತ್ ಖುಷಿ ಪಡ್ತಾ ಇದಾರೆ. ಇವಾಗ ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವರ ಎವಿಡೆನ್ಸ್ ರೂಮ್ ಗೆ ಬಂದಿದ ತಕ್ಷಣ ಅಲ್ಲಿ ಟೇಬಲ್ ಮೇಲೆ ಈ ಓಲ್ಡ್ ಸೈಕೋಗೆ ಸಂಬಂಧಪಟ್ಟಿರೋ ಕೇಸ್ ಫೈಲು, ಅದ್ರ ಕೆಳಗಡೆನೆ ಅವರಮ್ಮ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರಲ್ವಾ, ಆ ಕೇಸ್ ಫೈಲ್ 2 ಇರುತ್ತೆ. 2 ಫೋಟೋನ ನೋಡಿ ಇವ್ರು ಸಖತ್ ಶಾಕ್ ಆಗ್ಬಿಟ್ರು. ಯಾಕಂದ್ರೆ ಅವ್ರ ಅಮ್ಮ ಹಾಕೊಂಡಿರೋ ಬಟ್ಟೆನಲ್ಲಿ ಕೂಡ ಒಂದು ಪ್ಯಾಚ್ ವರ್ಕ್ ಇರುತ್ತೆ, ಪ್ಲಸ್ ಈ ಓಲ್ಡ್ ಸೈಕೋ ಬಟ್ಟೆನಲ್ಲಿ ಕೂಡ ಪ್ಯಾಚ್ ವರ್ಕ್ ಇರುತ್ತೆ. ಈ 2 ಫೋಟೋನ ತಗೊಂಡೋಗಿ ಜೈಲಲ್ಲಿರೋ ಲೀ ಹತ್ರ ಮತ್ತೆ ತೋರಿಸ್ತಾರೆ. ಇದು 2ರಲ್ಲಿ ಯಾವ್ದು ನೀನ್ ಹಾಕೊಟ್ಟಿರೋ ಪ್ಯಾಚ್ ವರ್ಕ್ ಅಂತ. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಓಲ್ಡ್ ಸೈಕೋ ಅವ್ರ ಅಮ್ಮ ಹಾಕೊಂಡಿದಾರಲ್ಲ ಬಟ್ಟೆ, ಆ ಬಟ್ಟೆಗೆ ಹಾಕಿರೋ ಪ್ಯಾಚ್ ವರ್ಕ್ ಲೀ ಮಾಡ್ಕೊಟ್ಟಿರೋದು. ಅಂದ್ರೆ ಕ್ರೈಮ್ ಸೀನ್ ಅಲ್ಲಿ ಸಿಕ್ಕಿರೋದು ಯಾರ್ ಬಟ್ಟೆ? ಆ ಓಲ್ಡ್ ಸೈಕೋದು ಬಟ್ಟೆ ಅಲ್ವಾ. ಹಂಗಾದ್ರೆ ಅವ್ನ್ ಹಾಕೊಂಡಿರೋ ಬಟ್ಟೆಗೆ ಲೀ ಪ್ಯಾಚ್ ವರ್ಕ್ ಮಾಡ್ಕೊಟ್ಟಿದ್ರೆ ಅವ್ನ್ DNA ಕತ್ತಿಗೆ ಬಂದಿರತ್ತೆ ಅಂತ ಹೇಳ್ಬೋದು. ಆದ್ರೆ ಆ ಬಟ್ಟೆನೇ ಇವ್ನ್ ಪ್ಯಾಚ್ ವರ್ಕ್ ಮಾಡಿಲ್ಲ ಅಂತ ಇದಾನಲ್ವಾ. ಹಂಗಿರ್ಬೇಕಾದ್ರೆ ಲೀದು DNA ಹೆಂಗ್ ಅವ್ನ್ ಬಟ್ಟೆಗೆ ಬರುತ್ತೆ, ಪ್ಲಸ್ ಆ ಬಟ್ಟೆಯಿಂದ ಕತ್ತಿಗೆ ಹೆಂಗ್ ಬರುತ್ತೆ? ಇದು ನಮ್ ಪೊಲೀಸ್ ಆಫೀಸರ್ಗೆ ತುಂಬಾನೇ ಕನ್ಫ್ಯೂಷನ್ ಆಗಿದೆ. ಯಾಕಂದ್ರೆ ಈ ಪಾಯಿಂಟ್ ನ ಹೇಳಿರೋದು ಕೂಡ ನಮ್ ಹೀರೋನೇ ತಾನೆ. ಲೀ ಬಂದು ಬಟ್ಟೆಗೆ ಪ್ಯಾಚ್ ವರ್ಕ್ ಮಾಡ್ಕೊಟ್ಟಿದ್ದಾರೆ, ಅದರಿಂದ ಕತ್ತಿಗೆ DNA ಅಂಟ್ಕೊಂಡಿದೆ, ಅದರಿಂದಾನೆ ಅಂತೆಲ್ಲ ಹೇಳ್ದ. ಅದನ್ನ ಪೊಲೀಸ್ ಕೂಡ ಅವಾಗ ನಂಬಿಟ್ರು. ಬಟ್ ಇವಾಗ ಎಲ್ಲೋ ಕ್ಲಾಶ್ ಆಗ್ತಾ ಇದೆ ಅಲ್ವಾ. ಈ ತರ ಒಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ಥಿಂಕ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ರಿಪೋರ್ಟರ್ ಹುಡುಗಿ ಶೋನ ಸ್ಟಾರ್ಟ್ ಮಾಡಿದಾಳೆ. ಅದ್ರಲ್ಲಿ ಕಿಮ್ ಕೊಲೆಗಾರ ಅಲ್ಲ ಅನ್ನೋದ್ರ ಬಗ್ಗೆ ಒಂದ್ 10-15 ನಿಮಿಷ ಮಾತಾಡ್ತಿದ್ದಾಳೆ. ಅದ್ರಲ್ಲಿ ಮುಖ್ಯವಾಗಿರೋ ಪಾಯಿಂಟ್ಸ್ ನ ಮಾತ್ರ ನಾವು ನೋಡೋಣ. ಈಗ ಸುಜಿನಲ್ಲಿ ಮರ್ಡರ್ ನಡೆಯೋದಕ್ಕೂ ಮುಂಚೆನೆ ಆ ಸೈಕೋ ಒಬ್ಬ ಒಂದು ಪ್ರೆಗ್ನೆಂಟ್ ಲೇಡಿನ ಅಟ್ಯಾಕ್ ಮಾಡಕ್ಕೆ ಅಂತ ಹೋಗಿದ್ದ. ಆ ಟೈಮ್ ಅಲ್ಲಿ ಕೂಡ ಅವ್ನ ಆಪಲ್ ಕಟ್ ಮಾಡ್ಕೊಂಡು ತಿಂದಿದ್ದ. ಆಪಲ್ ಪೀಸಸ್ ಸಿಕ್ಕಿತ್ತು. ಪ್ಲಸ್ ಈ ಸುಜಿನ್ ಮರ್ಡರ್ ಕೇಸಸ್ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಕೂಡ ಆಪಲ್ ಪೀಸಸ್ ಸಿಕ್ಕಿತ್ತು. ಕಟ್ ಮಾಡಿರೋ ಶೇಪ್ ಎಲ್ಲ ಒಂದೇ ತರ ಇತ್ತು. ಸೊ ಒಂದೇ ವ್ಯಕ್ತಿನೇ ಕಟ್ ಮಾಡಿರ್ಬೇಕು. ಅಂದ್ರೆ ಆ ಲೇಡಿನ ಅಟ್ಯಾಕ್ ಮಾಡಕ್ ಬಂದಿರೋನೆ ಈ ಸುಜಿನ್ ಮರ್ಡರ್ ಕೇಸಲ್ಲಿ ಕೂಡ ಇನ್ವಾಲ್ವ್ ಆಗಿರ್ತಾನೆ. ಮತ್ತೆ ಆ ಟೈಮ್ ಅಲ್ಲಿ ಈ ಪ್ರೆಗ್ನೆಂಟ್ ಲೇಡಿನೇ ಇಟ್ಕೊಂಡಾಗಿ ಪ್ರೆಗ್ನೆಂಟ್ ಲೇಡಿನೇ ಬಾಯಾರೆ ಕೇಳಿದ್ಲಲ್ವಾ ನನ್ನ ಸಾಯಿಸ್ಬಿಡು ಅಂತ. ಅದಕ್ಕೆ ಅವನು ರೆಸ್ಪಾಂಡ್ ಮಾಡಿದಾನೆ. ಆಯ್ತು ನೀನೇ ಆಸೆ ಪಟ್ಟು ಕೇಳ್ತಾ ಇದೆಯಾ ನಾನು ಸಾಯಿಸ್ತೀನಿ ಅಂತ. ಅದೆಂಗ್ ಸಾಧ್ಯ? ಯಾಕಂದ್ರೆ ಕಿಮ್ ಅನ್ನೋರ್ಗೆ ನ್ಯಾಯವಾಗಿ ಕಿವಿನೂ ಕೇಳ್ಸಲ್ಲ, ಸರಿಯಾಗಿ ಮಾತಾಡಕ್ಕೂ ಬರಲ್ಲ. ಹಂಗಿರ್ಬೇಕಾದ್ರೆ ಲೇಡಿ ನನ್ನ ಸಾಯಿಸ್ಬಿಡು ಅಂತ ಹೇಳಿದಾಗ ಅವ್ನ್ ಹೆಂಗ್ ರೆಸ್ಪಾಂಡ್ ಮಾಡಕ್ ಆಗುತ್ತೆ? ರೆಸ್ಪಾಂಡ್ ಮಾಡಿ ಅವ್ನ್ ಮಾತಾಡಿದಾನೆ. ಅದೆಂಗ್ ಸಾಧ್ಯ? ಅಷ್ಟೇ ಅಲ್ದೆ ಆ ಟೈಮ್ ಅಲ್ಲಿ ಈ ಕಿಮ್ ಅನ್ನೋರ್ಗೆ 40 ವಯಸ್ಸು ಇರುತ್ತೆ. ಆದ್ರೆ ಪ್ರೆಗ್ನೆಂಟ್ ಲೇಡಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು, ನನ್ನ ಅಟ್ಯಾಕ್ ಮಾಡಕ್ ಬಂದಿರೋನ್ಗೆ ಒಂದ್ 20 ವಯಸ್ಸು ಇರ್ಬೋದು ಅಂತ. ಹಂಗಾದ್ರೆ ವಯಸ್ಸು ಪ್ರಕಾರ ನೋಡಿದ್ರೆ ಅದು ಇವ್ರ ಅಲ್ವಲ್ಲ, ಇವ್ರ ಕೊಲೆಗಾರ ಅಲ್ಲ ಅನ್ನೋದಕ್ಕೆ ಇದು ಒಂದು ಪಾಯಿಂಟ್ ಆಗತ್ತಲ್ವಾ. ಮತ್ತೆ ಥರ್ಡ್ ಪಾಯಿಂಟ್ ಏನಂದ್ರೆ ಪೊಲೀಸ್ ಅವ್ರು ಹೇಳಿರೋದೇನು, ಎಲ್ಲಾ ಕ್ರೈಮ್ಸ್ ನಲ್ಲೂ ಕ್ಯಾಡ್ಮಿಯಂ ಅನ್ನೋ ಒಂದು ಸಬ್ಸ್ಟೆನ್ಸ್ ಸಿಕ್ಕಿದೆ ಅಂತ. ಅದು ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಆ ಬ್ಲಡ್ ಗ್ರೂಪ್ ನ ಹಿಡ್ಕೊಂಡು ಸ್ಟೀಲ್ ಫ್ಯಾಕ್ಟರಿಗೆ ಹೋದ್ರು. ಅಲ್ಲಿ ಆ ಬ್ಲಡ್ ಗ್ರೂಪ್ ಇವ್ರಿಗೆ ಮ್ಯಾಚ್ ಆಗ್ತಿದೆ ಅಂತ ಇವ್ರ ಮೇಲೆ ಇವ್ರನ್ನ ಸಸ್ಪೆಕ್ಟ್ ಆಗಿ ಹಿಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಆ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಈ ತರ ಫ್ಯಾಕ್ಟರೀಸ್ ತುಂಬಾ ಇದೆ. ರಬ್ಬರ್ ಫ್ಯಾಕ್ಟರಿ ಇದೆ, ಸ್ಟೀಲ್ ಫ್ಯಾಕ್ಟರಿ, ಮತ್ತೆ ಜೀನ್ಸ್ ತಯಾರು ಮಾಡೋ ತರ ಫ್ಯಾಕ್ಟರೀಸ್ ತುಂಬಾ ಇದೆ. ಮತ್ತೆ ಈ ಫ್ಯಾಕ್ಟರಿನೇ ಅಂತ ಹೇಳಿ ಪೊಲೀಸ್ ಅವ್ರು ಏನಕ್ಕೆ ಕನ್ಫರ್ಮ್ ಮಾಡಿದ್ರು ಅಂದ್ರೆ ಅವಾಗ ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ ಅಂತ ತಾನೇ ಅರ್ಥ ಅಂತ ಇಲ್ಲಿ ನಮ್ ರಿಪೋರ್ಟರ್ ಹುಡುಗಿ ಹೇಳ್ತಾ ಇದ್ರೆ, ಇದನ್ನೆಲ್ಲ ನಮ್ ಪೊಲೀಸ್ ಆಫೀಸರ್ ನೋಡ್ತಾ ಇದ್ರಲ್ವಾ, ಅವ್ರಿಗೆ ಒಂದು ಸಣ್ಣ ಸ್ಪಾರ್ಕ್ ಆಗುತ್ತೆ. ಏನಂದ್ರೆ ಲೀ ಕೇಸ್ ಫೈಲ್ ನ ತೆಗೆದು ನೋಡ್ತಾ ಇದ್ದಾರೆ. ಅದ್ರಲ್ಲಿ ಆ ಟೈಮ್ ಅಲ್ಲಿ ಲೀನ ಅರೆಸ್ಟ್ ಮಾಡಿದ ಟೈಮ್ ಅಲ್ಲಿ ಲೀ ಕೂಡ ಆ ಏರಿಯಾನಲ್ಲಿ ಇದ್ದವನೆ, ಸುಜಿನ್ ಅನ್ನೋ ಏರಿಯಾನಲ್ಲಿ ಇದ್ದವನೆ. ಪ್ಲಸ್ ಅವ್ನ್ ಬಾಯಾರೆ ಅವನೇ ಹೇಳಿದ್ದ ಅವನೊಂದು ಜೀನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಫ್ಯಾಷನ್ ಡಿಸೈನಿಂಗ್ ವರ್ಕ್ ಮಾಡ್ತಾ ಇದ್ದ ಅಂತ. ಹಂಗ್ ನೋಡಿದ್ರೆ ಅವಾಗ ಇವನಿಗೆ ಹತ್ತತ್ರ ಒಂದ್ 20 ವಯಸ್ಸು ಕೂಡ ಇದ್ದಿರುತ್ತೆ. ಎಲ್ಲೋ ಏನೋ ಕ್ಲಾಶ್ ಆಗ್ತಾ ಇದೆ ಅಲ್ವಾ ಅಂತ ನಮ್ ಪೊಲೀಸ್ ಆಫೀಸರ್ ಯೋಚನೆ ಮಾಡ್ತಾ ಇದಾರೆ. ಇದ್ರ ಮಧ್ಯೆನೆ ಒಂದು ಸೀನ್ ನಡೆದಿರುತ್ತೆ, ನಾನ್ ಅದನ್ನ ಹೇಳೋದನ್ನ ಬಿಟ್ಬಿಟ್ಟೆ, ಸಾರಿ. ಆಕ್ಚುಲಿ ನಮ್ ಹೀರೋಗೆ ತಲೆಯಲ್ಲಿರೋ ಬ್ರೈನ್ ಗೆ ಊಟ ಹಾಕ್ಬೇಕಲ್ವಾ, ಅಂದ್ರೆ ಒಂದು ಸೈಕೋನ ಸಾಯಿಸ್ಬೇಕಲ್ವಾ, ಯಾರು ಅಂತ ಅವ್ನಿಗೆ ಇವಾಗ ಕಂಡಿಡಿದ್ ಬಿಟ್ಟಿದ್ದಾನೆ. ಬಟ್ ಅದ್ ಯಾರು ಅಂತ ನಮಗೆ ತೋರ್ಸಿಲ್ಲ. ಅದ್ರ ಬಗ್ಗೆ ಓಲ್ಡ್ ಡಾಕ್ಟರ್ ಹತ್ರ ಹೋಗಿ ಮಾತಾಡಿದಾಗ ಹೌದು ಇವನ ಬ್ಲಡ್ ಅಲ್ಲಿ ಸೈಕೋತನ ಇದೆ, ಇವನೊಬ್ಬ ಸೈಕೋನೆ ಅಂತ ಹೇಳಿರ್ತಾರೆ. ಸೊ ನಮ್ಮ ಹೀರೋ ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್ ಆಗೋಯ್ತು, ಅವನನ್ನ ಹೆಂಗ್ ಸಾಯಿಸ್ತಾನೆ ಅಂತ ನೋಡೋಣ. ಇಲ್ಲೊಂದ್ ಕಡೆ ಇಲ್ಲಿ ನಮ್ ರಿಪೋರ್ಟರ್ ಹುಡುಗಿ ಶೋನ ಮುಗಿಸಿದ್ದಾಯ್ತು. ಅವಳು ಶೋ ಮುಗಿಸ್ಕೊಂಡ್ ಬರ್ತಾ ಇದ್ದಂಗೆ ಅವಳಿಗೊಂದು ಫೋನ್ ಕಾಲ್ ಬರುತ್ತೆ. ಯಾರೋ ಒಂದು ವ್ಯಕ್ತಿ ಕಾಲ್ ಮಾಡಿ ಆ ಬ್ರಿಡ್ಜ್ ಹತ್ರ ಒಂದು ಕೊಲೆ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಒಂದು ವಿಡಿಯೋ ಫುಟೇಜ್ ನನ್ನ ಹತ್ರ ಇದೆ, ನಾನು ಆ ಫುಟೇಜ್ ನ ನಿಮ್ಗೆ ಕೊಡ್ಬೇಕು ಅಂತ ಹೇಳ್ತಾನೆ. ಸರಿ ಆಯ್ತಪ್ಪ, ನೀನು ಈ ಟೈಮ್ಗೆ ತಂದ್ ಕೊಡೋದ್ರೆ ನಾನ್ ಇರೋದಿಲ್ಲ, ನಮ್ ಟೀಮ್ ಮೇಟ್ ಇರ್ತಾರೆ ಅಂತ ಹೇಳಿ ನಮ್ ಹೀರೋಯಿನ್ ಹತ್ರ ಫೋನ್ ನ ಕೊಡ್ತಾರೆ. 7 ಗಂಟೆಗೆ ಅವ್ನ್ ಬಂದೊಂದು ಫುಟೇಜ್ ನ ಕೊಡ್ತಾನಂತೆ, ಅದನ್ನ ತೆಗ್ದಿಟ್ಕೊ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ಈ ಕೇಸ್ ನ ನೋಡ್ತಾ ಇದ್ರಲ್ವಾ, ಅವ್ರಿಗೇನೋ ಡೌಟ್ ಬಂತಲ್ವಾ. ಸೊ ಅವ್ರು ಕೆಲಸ ಮಾಡ್ತಾ ಇದ್ದಿದ್ ಫ್ಯಾಕ್ಟರಿಗೆ ಕೇಸ್ ಫೈಲ್ ನ ತಗೊಂಡೋಗಿ ಲೀ ಬಗ್ಗೆ ವಿಚಾರಣೆ ಮಾಡಿದಾಗ ಅಲ್ಲಿರೋರು ಹೇಳ್ತಾರೆ, ಹೌದು ಸರ್, ಲೀ ನಮ್ ಜೊತೆನೆ ಕೆಲಸ ಮಾಡಿದ್ದು, ಆ ಟೈಮಲ್ಲಿ ಕೊಲೆಗಳೆಲ್ಲ ನಡೀತಾ ಇತ್ತು ಅಂತ ಹೇಳಿ ಪೊಲೀಸ್ ಅವ್ರು ನಮ್ಮನ್ನ ಕೂಡ ವಿಚಾರಣೆ ಮಾಡಕ್ಕೆ ಅಂತ ಕರೆದ್ರು. ಆದ್ರೆ ನಮ್ದು ಓ ಪಾಸಿಟಿವ್ ಬ್ಲಡ್ ಅಲ್ಲ ಅಂತ ಹೇಳಿ ನಮ್ಮನ್ನ ಬಿಟ್ಬಿಟ್ರು ಅಂತ ಹೇಳ್ತಾರೆ. ಮತ್ತೆ ಡೌಟ್ ಬರೋ ನಮ್ ಪೊಲೀಸ್ ಆಫೀಸರ್ಗೆ ಕೇಸ್ ನೆಲ್ಲ ಡಿಟೇಲ್ಡ್ ಆಗಿ ಚೆಕ್ ಮಾಡಿದಾಗ ಅದ್ರಲ್ಲಿ ಇನ್ನೊಂದ್ ವಿಷಯ ಅವ್ರು ಗಮನಿಸ್ತಾರೆ. ಅವ್ರ ಮಗಳನ್ನ ಒಬ್ಬ ರೇಪ್ ಮಾಡಕ್ಕೆ ಟ್ರೈ ಮಾಡ್ದ, ಅವನನ್ನ ಸಾಯಿಸಿ ತಾನೆ ಇವರು ಜೈಲ್ಗೆ ಬಂದಿರೋದು, ಎಲ್ಲರೂ ಹಂಗೆ ತಾನೆ ಅನ್ಕೊಂಡಿರೋದು. ಬಟ್ ಆ ಹುಡುಗಿ ಈ ಲೀಗೆ ಸ್ವಂತ ಮಗಳೇ ಅಲ್ಲ, ಅವಳು ಸ್ಟೆಪ್ ಡಾಟರ್ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಜೈಲಲ್ಲಿರೋ ಇದೇ ಟೈಮಲ್ಲೇ ಜೈಲಲ್ಲಿರೋ ಲೀನ ತೋರಿಸ್ತಾರೆ. ಅವ್ನ್ಗೆ 5 ವರ್ಷ ಜೈಲ್ ಶಿಕ್ಷೆ ತಾನೆ ಕೊಟ್ಟಿದ್ರು. ಅವ್ನ್ ಇವತ್ತು ರಿಲೀಸ್ ಆಗ್ತಾ ಇದ್ದಾನೆ. ಹಂಗೆ ಅವತ್ತು ನೈಟ್ ತೋರಿಸ್ತಾರೆ, ಒಬ್ಬ ರಿಪೋರ್ಟರ್ಗೆ ಕಾಲ್ ಮಾಡ್ಬಿಟ್ಟು ಒಂದು ಫುಟೇಜ್ ನ ಕೊಡ್ಬೇಕು, ನಾನು 7 ಗಂಟೆಗೆ ನಿಮ್ಮ ಟಿವಿ ಚಾನೆಲ್ ಹತ್ರ ಬರ್ತೀನಿ ಅಂತ ಹೇಳಿದ್ದಲ್ವಾ, ಅವನ ಹತ್ರ ಬರ್ತಾ ಇರ್ಬೇಕಾದ್ರೆ ಯಾರೋ ಅವ್ನ್ ತಲೆ ಮೇಲೆ
ಮೇಲೆ ಒಡೆದು ಜ್ಞಾನೋತಪ್ಪ ತರ ಮಾಡಿ ಅವನ ಹತ್ರ ಇರೋ ಡೀಟೇಲ್ಸ್ ಎಲ್ಲ ತಗೊಂಡ್ ಹೋಗ್ತಾ ಇದಾರೆ. ಈ ಹುಡುಗ ಬೇರೆ ಯಾರು ಅಲ್ಲ, ಅಂದ್ರೆ ಆ ಬ್ರಿಡ್ಜ್ ಮೇಲಿಂದ ಒಂದ್ ಎಪ್ಪ ಕೆಳಗಡೆ ಬಿದ್ದ ಅಲ್ವಾ, ಸೈಕಲ್ ಗೆ ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡ್ಕೊಂಡಿದ್ರಲ್ವಾ, ಅವ್ರ ಮಗನೇ ಇದು. ಇವನಿಗೆ ಆ ವಿಡಿಯೋ ಫುಟೇಜ್ ಬಂದಿರುತ್ತೆ. ಯಾವಾಗ ಅಲ್ಲಿ ರೆಕಾರ್ಡ್ ಕಂಪ್ಲೀಟ್ ಆಗುತ್ತೋ ಅವಾಗ ಇವನ್ಗೆ ಫುಟೇಜ್ ಬರುತ್ತೆ. ಅವ್ನ ಅದನ್ನ ಅವಾಗ ನೋಡಿರೋದಿಲ್ಲ. ಇವಾಗ ನೋಡ್ಬಿಟ್ಟು ಅದನ್ನ ತಗೊಂಡ್ ಬಂದು ಸೇರ್ಸಕ್ಕೆ ಅಂತ ಟ್ರೈ ಮಾಡ್ತಾನೆ. ಬಟ್ ದಾರಿಯಲ್ಲೇ ಯಾರೋ ಇವನ್ನ ಸರಿಯಾಗಿ ಹೊಡೆದಾಕ್ಬಿಟ್ಟಿದ್ದಾರೆ. ಇನ್ನೊಂದ್ ಕಡೆ ಕಿಮ್ನ ತೋರಿಸ್ತಾರೆ. ಕಿಮ್ನ ನೋಡೋದಕ್ಕೆ ಅಂತ ಅವ್ರ ಮಗಳು ಬಂದಿರ್ತಾಳೆ. ಇಷ್ಟು ವರ್ಷ ಬರ್ದೇ ಇವಾಗ ಬಂದಿದ್ದಾಳೆ. ಯಾಕಂದ್ರೆ ಇವಾಗ ಈ ಕೇಸ್ ಲೈಟ್ ಆಗಿ ಬಿಸಿ ಮುಟ್ಟಕ್ಕೆ ಸ್ಟಾರ್ಟ್ ಆಯ್ತಲ್ವಾ, ಅವಾಗ ಅವಳು ಬಂದು ಹೇಳ್ತಾಳೆ, ಯಾರೇ ಏನೇ ಹೇಳಿದ್ರು ನಿಮ್ ಬಗ್ಗೆ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಕೂಡ ನೀವು ಅದಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಪ್ಪ. ಯಾಕಂದ್ರೆ ಒಂದಿನ ರಾತ್ರಿ ನೀವು ನೈಟು ಮನೆಗೆ ಲೇಟ್ ಆಗಿ ಬಂದ್ರಿ, ನಾನ್ ಮಲಗ್ಬಿಟ್ಟಿದೀನಿ ಅಂತ ನೀವ್ ಅನ್ಕೊಂಡ್ರಿ. ಆದ್ರೆ ನೀವ್ ಅವತ್ತು ನೈಟ್ ಮನೆಗೆ ಬಂದಾಗ ನಿಮ್ ಶೂ ಅಲ್ಲಿ ಫುಲ್ ಆಗಿ ಬ್ಲಡ್ ಆಗಿತ್ತು, ಪ್ಲಸ್ ನಿಮ್ ಮೈಯೆಲ್ಲ ಕೂಡ ಕಂಪ್ಲೀಟ್ ಆಗಿ ಮಣ್ಣೆಲ್ಲ ಆಗಿತ್ತು. ನಾನು ಅವಾಗ ಏನೋ ಅಂತ ಸುಮ್ನೆ ಆಗ್ಬಿಟ್ಟೆ. ಆದ್ರೆ ಮಾರನೇ ದಿನನೇ ನನ್ಗೆ ನ್ಯೂಸ್ ನೋಡಿದ್ಮೇಲೆ ಗೊತ್ತಾಗಿದ್ದು, 10ನೇದಾಗಿ ಒಂದು ವಿಕ್ಟಿಮ್ ನ ಯಾರೋ ರೇಪ್ ಮಾಡಿ ಇತರ ಜಾಗದಲ್ಲಿ ಸಾಯಿಸಿ ಹಾಕಿದ್ದಾರೆ ಅಂತ. ಅದು ನೀವೇ ಅಂತ ಹೇಳಿ ಕೊನೆವರೆಗೂ ಅವ್ರ ಅಪ್ಪನವಳು ನಂಬೇ ಇಲ್ಲ. ನನ್ ಮಗಳೇ ನನ್ನ ನಂಬಿಲ್ವೇ, ಇಷ್ಟು ವರ್ಷ ಆದ್ರೂ ನನ್ನ ನಂಬಿಲ್ವೇ ಅಂತ ಹೇಳಿ ಪಾಪ ತುಂಬಾ ಡಿಪ್ರೆಷನ್ ಗೆ ಹೋದವರು ನೇಣ್ ಹಾಕೊಳಕ್ಕೆಲ್ಲ ತಯಾರು ಮಾಡ್ಕೊಂಡ್ಬಿಟ್ರು. ಬಟ್ ಅಲ್ಲಿ ಸೀನ್ ಏನಾಯ್ತು ಅಂತ ತೋರಿಸಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲೇ ನಮ್ ಪೊಲೀಸ್ ಆಫೀಸರ್ ಲೀ ಅವರ ಸ್ಟೆಪ್ ಡಾಟರ್, ಅಂದ್ರೆ ಈ ಹುಡುಗಿನ ಕಾಪಾಡಕ್ತಾನ ಅಪ್ಪ ಜೈಲ್ಗೆ ಹೋಗಿರೋದು, ಆ ಹುಡುಗಿನ ಮೀಟ್ ಮಾಡಕ್ಕೆ ಹೋದಾಗ ಈ ಹುಡುಗಿ ಹೇಳೋ ಸ್ಟೋರಿನೇ ಡಿಫ್ರೆಂಟ್ ಆಗಿದೆ. ಕಥೆನೇ ತಿರ್ಗ್ಸಾಕೋ ತರ ಇದೆ. ಯಾಕಂದ್ರೆ ಇಷ್ಟೊತ್ತು ನಾವು ಲೀ ಒಳ್ಳೆಯವನು ಅಂತ ತಾನೆ ಅನ್ಕೊಂಡ್ವಿ, ಅವ್ರ ಮಗಳನ್ನ ರೇಪ್ ಮಾಡಕ್ಕೆ ಬಂದಿರೋನ್ನ ಸಾಯಿಸ್ಬಿಡ್ತಾನೆ, ಜೈಲ್ಗೆ ಹೋಗಿದ್ದಾನೆ ಅಂತ ಅನ್ಕೊಂಡ್ವಿ. ಬಟ್ ಅದಲ್ಲ, ಅವನೇ ಫಸ್ಟ್ ಆಫ್ ಆಲ್ ಕಲ್ಪ್ರಿಟ್. ಅವನೇ ಇವಳ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡಿದಾರೆ. ಅಂದ್ರೆ ಸ್ಟೆಪ್ ಡಾಟರ್ ಅಂತ ಕೂಡ ನೋಡ್ದೆ ಇವಳ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡಿರ್ತಾನೆ. ಅವಾಗ ಈ ಹುಡುಗಿಯವರ ಬಾಯ್ ಫ್ರೆಂಡ್ ಬಂದು ಕಾಪಾಡಕ್ಕೆ ಅಂತ ಬಂದಿರ್ತಾನೆ. ನೀನ್ ಅವನ ನನ್ ಮೇಲೆ ಕೈ ಇಡಕ್ಕೆ ಅಂತ ಹೇಳಿ ಲೀ ಬಂದು ಅವನನ್ನ ಹೊಡೆದು ಸಾಯಿಸಿರೋದು. ಪ್ಲಸ್ ಆ ಟೈಮಲ್ಲಿ ಕೂಡ ಈ ಹುಡುಗಿ ಒಂದ್ ಸ್ವಲ್ಪ ಚಿಕ್ಕ ಏಜ್ ಹುಡುಗಿನೇ ಅಲ್ವಾ, ಸೊ ತುಂಬಾ ಭಯ ಪಟ್ಟಿರ್ತಾಳೆ. ಇವನು ಬೆದರ್ಸ್ತಾನೆ, ಯಾರ ಹತ್ರ ಆದ್ರೂ ಬಾಯ್ ತೆಗ್ದು ನಿಜ ಹೇಳ್ದೋ ನಿನ್ ಕತೆ ಮುಗಿಸ್ಬಿಡ್ತೀನಿ ಅಂತ. ಸೊ ಇವಳು ನಿಜ ಹೇಳಿರೋದಿಲ್ಲ. ಆ ಟೈಮಲ್ಲಿ ಇವನು ಕತೆನ ಹಿಂಗ್ ತಿರ್ಗ್ಸಾಕ್ಬಿಟ್ಟ, ನನ್ ಮಗಳ ಹತ್ರ ಅವ್ನ್ ತಪ್ಪಾಗಿ ನಡ್ಕೊಳಕ್ಕೆ ಬಂದ, ನಾನು ಅವನನ್ನ ಸಾಯಿಸ್ಬಿಟ್ಟೆ ಅಂತ. ಸೊ ಅವನ್ಗೆ ಕಡಿಮೆ ಶಿಕ್ಷೆ, ಅಂದ್ರೆ ಬರೀ 5 ವರ್ಷ ಮಾತ್ರ ಅವ್ನಿಗೆ ಶಿಕ್ಷೆ ಕೊಟ್ಟಿರ್ತಾರೆ. ಇವಾಗ ಈ ವಿಷಯ ಗೊತ್ತಾಗಿದ ತಕ್ಷಣ ಪೊಲೀಸ್ ಆಫೀಸರ್ ಗೆ ಮೈಂಡ್ ಅಲ್ಲಿ ಏನ್ ಓಡುತ್ತೆ, ಕಿಮ್ ಕೇಸ್ ಗೆ ತಾನೇ ಕನೆಕ್ಟ್ ಆಗುತ್ತೆ. ಆಲ್ರೆಡಿ ನೋಡಿದ್ವಿ ಲೀದು ಕೇಸ್ ಫೈಲ್ ನಮ್ಮ ಪೊಲೀಸ್ ಆಫೀಸರ್ ನೋಡ್ಬೇಕಾದ್ರೆ ಅವ್ನ್ ಕೂಡ ಇದೇ ಜಾಗದಲ್ಲೇ ಇದ್ದಿದ್ದ. ಪ್ಲಸ್ ಆ ಕ್ಯಾಡ್ಮಿಯಂ ಅನ್ನೋ ಸಬ್ಸ್ಟೆನ್ಸ್ ಉತ್ಪತ್ತಿ ಆಗೋ ಒಂದು ಜೀನ್ಸ್ ಫ್ಯಾಕ್ಟರಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಂತೆಲ್ಲ ಅವ್ನ್ ಬಾಯಾರನೆ ಹೇಳದ್ನಲ್ವಾ. ಹಂಗಾದ್ರೆ ಆ ಕೊಲೆಗಳಿಗೂ ಕಿಮ್ಗೂ ಏನು ಸಂಬಂಧ ಇಲ್ಲ, ಕೊಲೆಗಳೆಲ್ಲ ಮಾಡ್ತಾ ಇದ್ದು ಇಲ್ಲಿ ಅನ್ನೋನೆ. ತುಂಬಾ ಬುದ್ಧಿತನವಾಗಿ ಅವ್ನು ಯೋಚನೆ ಮಾಡಿ ಆ ಕೇಸ್ ನ ನಿಧಾನಕ್ಕೆ ಕಿಮ್ ಮೇಲೆ ಡೈವರ್ಟ್ ಮಾಡಿ ಬಿಟ್ಟಿದ್ದಾನೆ. ಇವಾಗ ಇವನು ಜೈಲಿಂದ ರಿಲೀಸ್ ಆಗ್ತಾ ಇದ್ದಾನೆ. ಹಂಗ್ ನೋಡಿದ್ರೆ ಈಗ ಜೈಲಿಂದ ರಿಲೀಸ್ ಆಗಿರೋ ಆ ಓಲ್ಡ್ ಸೈಕೋನ ಅವ್ನ್ ಯಾವ ತರ ಒಂದು ತಪ್ಪು ಮಾಡಿ ಯಾವ ಜಾಗದಲ್ಲಿ ತಪ್ಪು ಮಾಡಿ ಅವ್ನ್ ಇವಾಗ ಸತ್ತಿದಾನೋ ಅದೇ ತರನೇ ಲೀನಾ ಸಾಯಿಸೋ ಚಾನ್ಸಸ್ ಕೂಡ ಇದೆ ಅಲ್ವಾ. ಇವಾಗ ಬಂದಿರೋ ಯಾರೋ ಹೊಸ ಸೈಕೋ ಈ ಲೀನಾ ಕೂಡ ಸಾಯಿಸ್ತಾನಲ್ವಾ. ಅಂದ್ರೆ ಇವ್ನ್ ಮಾಡಿರೋ ಇಷ್ಟು ಕ್ರೈಮ್ ಸ್ಪಾಟ್ಸ್ ಅಲ್ಲಿ ಕೂಡ ಯಾವ್ದೋ ಒಂದು ಸ್ಪಾಟ್ ಅಲ್ಲಿ ಅವ್ನಿಗೆ ಸಾವು ಖಚಿತ. ಫಸ್ಟ್ ಆ ಜಾಗನೆಲ್ಲ ತಿಳ್ಕೊಬೇಕು ಅಂತ ಅವ್ರ ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ಬಿಟ್ಟು ಯಾವ ಜಾಗದಲ್ಲೇ ಕ್ರೈಮ್ ಎಲ್ಲ ನಡೆದಿತ್ತು ಅಂತ ತಿಳ್ಕೊಳ್ತಾರೆ. ಅದ್ರಲ್ಲಿ ಕೆಲವೊಂದು ಪ್ಲೇಸಸ್ ಆಲ್ರೆಡಿ ಡೆವಲಪ್ ಆಗ್ಬಿಟ್ಟಿದೆ. ಡೆವಲಪ್ ಆಗದೆ ಇರೋ ಪ್ಲೇಸಸ್ ಯಾವ್ದು ಅಂತ ತಿಳ್ಕೊಂಡು ಅಲ್ಲಿಗೆ ನಮ್ ಪೊಲೀಸ್ ಆಫೀಸರ್ ಹೋಗ್ತಾ ಇದಾರೆ. ನಮ್ ಪೊಲೀಸ್ ಆಫೀಸರ್ ಅನ್ಕೊಂಡಿರೋ ತರಾನೇ ಅಲ್ಲಿ ಅನ್ನೋನ್ ಕೂಡ ಸತ್ತು ಬಿದ್ದಿರ್ತಾನೆ. ಸಾಯಿಸಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋನೆ. ಸರಿ, ನಮ್ ಹೀರೋಗೆ ಎಲ್ಲರಿಗಿಂತ ಮುಂಚೆ ಈ ಸುಜಿನ್ ಕೇಸಲ್ಲಿ ಲೀನೇ ಆರೋಪಿ ಅಂತ ಹೆಂಗ್ ಗೊತ್ತಾಯ್ತು, ನಮ್ ಹೀರೋ ಹೆಂಗಿ ಕೇಸ್ ನ ಕಂಡಿಡ್ದ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ನನ್ಗೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಅದಕ್ಕೊಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಇದೆ, ಅದೇನು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಈ ವಿಡಿಯೋ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.